ಎಲ್ಲಿಯೂ ಅಭಿವೃದ್ಧಿ ಆಗಲಿಲ್ಲ. ಸುಮ್ಮನೆ ಯಾರು ಇವರು ಬೊಗಳೆ ಬಿಡ್ತಾ ಇದ್ದಾರೆ ಅಷ್ಟೇ. ನಾವು ಅಭಿವೃದ್ಧಿ ಮಾಡಿದ್ದೇವೆ ನೀವು ಬನ್ನಿ, ನಮ್ಮ ಪಂಬೆತ್ತಡಿ ಗ್ರಾಮದಲ್ಲಿ ನಾವು ತೋರಿಸ್ತೇವೆ ಯಾವ ರೀತಿ ಇದೆ ಅಂತ. ದೇಶ ನಿಜವಾಗಿ ದೇಶ ಏನಾಗಿದೆ ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮಾಡಿದ ಅಭಿವೃದ್ಧಿ ಕಾರ್ಯವನ್ನು ಬಿಟ್ಟರೆ ಇವರು ಏನು ಮಾಡಿದ್ದಾರೆ ಅಂತ ತಿಳಿಸಬೇಕು. ಓಕೆ, ನನಗೆ ದೇಶದ ಬಗ್ಗೆ ಎಲ್ಲ ಕಡೆ ಒಳ್ಳೆಯ ಸಾಧನೆ ಆಗಿದೆ ಅಂದರೆ ನನ್ನ ಊರಿನ ಬಗ್ಗೆ ನಮ್ಮ ಈ ಎರಡು ಪಕ್ಷಗಳು ಏನು ಮಾಡಿದ್ದಾರೆ. ವರ್ಷಕ್ಕೆ ಎಷ್ಟೋ ಅಪಘಾತಗಳಾಗ್ತವೆ. ಇದೇ ನಾವು ಗ್ರಾಮ ಸಭೆಯಲ್ಲಿ ನಿರ್ಣಯ ಮಾಡಿದ್ದೇವೆ, ಸರ್ಕಾರಕ್ಕೆ ತಲುಪಿಸಬೇಕಂತ ಹೇಳಿದ್ದಾರೆ. ಯಾರು ಮಾಡಿದ್ದಾರೆ ಇದು? ಯಾಕೆ ಮಾಡುದಿಲ್ಲ? ಮೋದಿಯವರು ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಹಾಗೆ ಅವರಿಗೆ ರಾಷ್ಟ್ರದ ಹಿತ ಮುಖ್ಯ. ಅವರಿಗೆ ಯಾವುದೇ ವೈಯಕ್ತಿಕ ಪ್ರತಿಷ್ಠೆಗಳಾಗಲಿ, ಅವರಿಗೆ ವೈಯಕ್ತಿಕ ಲಾಭಗಳಾಗಲಿ ಅಥವಾ ಅವರಿಗೆ ಯಾವುದೇ ಅವರ ಸ್ವಂತಕ್ಕೋಸ್ಕರ ಏನೋ ಅವರು ಯೋಚನೆ ಮಾಡೋದಿಲ್ಲ. ಕೇಂದ್ರದಲ್ಲಿ ಇರುವ ಮೋದಿ ಸರ್ಕಾರ ರೈತರ 80 ಕೋಟಿ ಲಕ್ಷ ಅನ್ನವನ್ನು ನೀಡ್ತಾ ಇರುವಂಥದ್ದು. ಅವರ ಇಚ್ಛಾನುಸಾರ ಅಂತವ್ರಿಗೆ ಮಧ್ಯೆ ಅವರವರ ಸಂಬಂಧ ಮನೆ ಹೋಗಲಿಕ್ಕೆ ಅಥವಾ ಬೇರೆ ಕಡೆ ಹೋಗಲಿಕ್ಕೆ. ನಮಸ್ತೆ ವೀಕ್ಷಕರೇ, ಚುನಾವಣಾ ಕುರುಕ್ಷೇತ್ರದ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ನಮ್ಗೆ ಗೊತ್ತಿದೆ, ಏಪ್ರಿಲ್ 26ರಂದು ಲೋಕಸಭಾ ಚುನಾವಣೆ ಈ ಕ್ಷೇತ್ರದಲ್ಲಿ ನಡೆಯಲಿಕ್ಕಿದೆ. ನಮ್ಮದು ಸುಳ್ಯ ವಿಧಾನಸಭಾ ಕ್ಷೇತ್ರ, ಮೀಸಲು ಕ್ಷೇತ್ರ. ಈ ಒಂದು ದೇಶದ ಮುಂದಿನ ಸರ್ಕಾರವನ್ನು ಯಾರು ರಚನೆ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಈಗಾಗಲೇ ಚುನಾವಣೆ ನಡೀತಾ ಇದೆ. ಚುನಾವಣೆಗೆ ಬಹಳ ಭರದಿಂದ ಸಿದ್ಧತೆಗಳು ನಡೀತಾ ಇದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ 9 ಮಂದಿ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಈ ಒಂದು ಪ್ರಮುಖವಾದ ಪಕ್ಷಗಳ ನಾಯಕರಿಗೆ, ಕಾರ್ಯಕರ್ತರಿಗೆ, ಈ ಜನಗಳಿಗೆ ಅಥವಾ ಮತದಾರರ ಬಳಿ ಏನು ಹೇಳಲಿಕ್ಕಿದೆ, ಮತದಾರರಿಗೆ ಈ ಅಭ್ಯರ್ಥಿಗಳ ಬಗ್ಗೆ ಏನು ಪ್ರಶ್ನೆ ಮಾಡಲಿಕ್ಕಿದೆ, ಈ ಒಂದು ಕ್ಷೇತ್ರದ ಪ್ರಮುಖ ಸಮಸ್ಯೆಗಳೇನು, ಯಾವುದನ್ನು ಮತದಾರರು ನಿರೀಕ್ಷೆ ಮಾಡ್ತಾ ಇದ್ದಾರೆ ಎನ್ನುವುದರ ಬಗ್ಗೆ ಒಂದು ಮತದಾನ ಜಾಗೃತಿ ಮತ್ತು ಮತದಾರರ ಜಾಗೃತಿಯನ್ನು ಮಾಡುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಅನೇಕ ಪ್ರಮುಖ ಕೇಂದ್ರಗಳಲ್ಲಿ ಇದರೊಂದು ಚಿತ್ರೀಕರಣ ನಡೆದಿದೆ. ನಮ್ಮ ಸುದ್ದಿ ಡಿಜಿಟಲ್ ಚಾನಲ್ ಪ್ರಸಾರಗೊಂಡಿದೆ. ಈಗಾಗಲೇ ಸುಮಾರು 1 ಲಕ್ಷಕ್ಕಿಂತಲೂ ಅಧಿಕ ಮಂದಿ ಇದನ್ನು ವೀಕ್ಷಣೆ ಕೂಡ ಮಾಡಿದ್ದಾರೆ. ಇವತ್ತು ಪಂದ್ಯದಲ್ಲಿರುವಂಥದ್ದು ಸಾಮಾಜಿಕವಾಗಿ, ರಾಜಕೀಯವಾಗಿ, ಧಾರ್ಮಿಕವಾಗಿ, ಐತಿಹಾಸಿಕವಾಗಿ, ಚಾರಿತ್ರಿಕವಾಗಿ ಒಂದು ಗಟ್ಟಿ ನೆಲವಾಗಿರುವಂಥ ಈ ಪಂದ್ಯದಲ್ಲಿ ಇವತ್ತು ಈ ಚುನಾವಣಾ ಕುರುಕ್ಷೇತ್ರದ ತಂಡ ಬಂದು ನಿಂತಿದೆ. BJP ಮತ್ತು ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರು ನಮ್ಮ ಜೊತೆಗಿದ್ದಾರೆ. ಎಲ್ಲ ನಾಯಕರನ್ನು, ಕಾರ್ಯಕರ್ತ ಬಂಧುಗಳನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಜೊತೆಗೆ ಜಾಗೃತ ಮತದಾರರು, ಸಾಮಾಜಿಕ ಹೋರಾಟಗಾರರು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಕೂಡ ಇದ್ದಾರೆ. ಎಲ್ಲರನ್ನ ಕೂಡ ತುಂಬ ಪ್ರೀತಿಯಿಂದ ಸ್ವಾಗತಿಸ್ತಾ ನಾನು ಆರಂಭದಲ್ಲಿ BJP ನಾಯಕರಾಗಿರುವಂಥ ಚಂದ್ರಶೇಖರ್ ಶಾಸ್ತ್ರಿ ಅವರಿದ್ದಾರೆ. ನಿರಂತರವಾಗಿ 33 ವರ್ಷಗಳಿಂದ ಈ ಮೊದಲು ಮಂಗಳೂರಿತ್ತು, ಈಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಇದೆ. BJP ಅಭ್ಯರ್ಥಿ ಗೆದ್ದು ಬರ್ತಾ ಇದ್ದಾರೆ. ಮತ್ತೆ ಮತದಾರರ ಬಳಿಗೆ ಹೋಗ್ತಾ ಇದ್ದೀರಿ. ಕೇಂದ್ರದಲ್ಲೂ ಕಳೆದ 10 ವರ್ಷದಿಂದ ನಿಮ್ಮ ಸರ್ಕಾರ ಇತ್ತು. ಈ ಬಾರಿ ಮತ್ತೆ ಯಾಕೆ ಈ ಕ್ಷೇತ್ರದ ಮತದಾರರು BJPಯನ್ನು ಗೆಲ್ಲಿಸಬೇಕು? ಹಿಡ್ಕೊಂಡು. ನಮಸ್ಕಾರ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸತತ ಗೆಲುವನ್ನು ಪಡೀತಾ ಇದೆ. ಅದಕ್ಕೆಲ್ಲ ಕಾರಣ ದೇಶಕ್ಕೆ ಸಮರ್ಥ ನಾಯಕತ್ವ, ಅಭಿವೃದ್ಧಿ ಹಾಗೂ ದೇಶದ ಮತದಾರರಿಗೆ ಕೊಟ್ಟಿರುವಂಥ ವಿವಿಧ ಸೌಲಭ್ಯಗಳು. ಮುಖ್ಯವಾಗಿ ಹೇಳೋದಿದ್ದರೆ, ಕೇಂದ್ರದಲ್ಲಿ ಇರುವ ಮೋದಿ ಸರ್ಕಾರ ರೈತರ 80 ಕೋಟಿ ಲಕ್ಷ ರೈತರಿಗೆ ಅನ್ನವನ್ನು ನೀಡ್ತಾ ಇರುವಂಥದ್ದು. ಯೋಜನೆಗಳು ರೈಲ್ವೆ ಇರ್ಬೋದು, ಮಾರ್ಗ ಇರ್ಬೋದು, ಇನ್ನಿತರ ವಿಮಾನ ಸೌಲಭ್ಯಗಳಿರ್ಬೋದು, ವೈದ್ಯಕೀಯ ಸೌಲಭ್ಯಗಳಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿಯೂ ವಿಶೇಷವಾದಂಥ ಕೆಲಸವನ್ನು ಮಾಡಿದೆ. ಯಾಕೆಂದರೆ ಮುಂದಿನ ಕಾಂಗ್ರೆಸ್ ಸರ್ಕಾರ 2014ರಲ್ಲಿರುವಾಗ ಯಾವ ರೀತಿ ಇತ್ತು, ಅದರ ನಂತರ ದೇಶದ ಬದಲಾವಣೆ ಯಾವ ರೀತಿ ಕಂಡಿದೆ ಅಂತ ಹೇಳುವಂಥದ್ದು ಸಾಮಾನ್ಯ ಮತದಾರರಿಗೂ ಕೂಡ ಕಾಣುವಂಥದ್ದೇ. ಯಾಕೆಂದರೆ ವಿಮಾನ ನಿಲ್ದಾಣ ಇರ್ಬೋದು, ರೈತರಿಗೆ ಕೊಟ್ಟಿರುವಂಥ ಕಿಸಾನ್ ಸಮ್ಮಾನ್ ಇರ್ಬೋದು, ಬರೀ ಒಂದು ಪಂಚಕ್ಷೇತ್ರಕ್ಕೆ 11.5 ಕೋಟಿ ರೂಪಾಯಿಯಷ್ಟು ಫಸಲ್ ವಿಮಾ ಯೋಜನೆಯನ್ನು ಕೊಟ್ಟಿದ್ದಾರೆ ಅಂತ ಕೇಂದ್ರ ಸರ್ಕಾರ. ಹಾಗೆಯೇ 32 ಕೋಟಿ ಜನಗಳಿಗೆ ಉಚಿತ ಗ್ಯಾಸ್ ವಿತರಣೆ, ಪ್ರತಿಯೊಂದು ಮನೆಗೂ ಕೂಡ ನೀರಿನ ಸೌಲಭ್ಯ, ಹಾಗೆ ಹಲವಾರು ಯೋಜನೆಗಳು. ಈ ಮೂಲಕ ಭಾರತೀಯ ಜನತಾ ಪಾರ್ಟಿಗೆ ಮತದಾರ
ಮತದಾನ ಮಾಡ್ತಾನೆ ಅಂತ ಹೇಳೋ ವಿಶ್ವಾಸವನ್ನು ನಾನು ಈ ಮೂಲಕ ಓಕೆ, ತಿಳಿಸಿಕೊಡ್ತೇನೆ. ಮುಂದಿನ ಹಂತದಲ್ಲಿ ಮತ್ತಷ್ಟು ಚರ್ಚೆಯನ್ನು ಮಾಡೋಣ. ಹಿರಿಯ ಕಾಂಗ್ರೆಸ್ ನಾಯಕರಾಗಿರುವಂಥ ಗಂಗಾಧರ ಗೌಡ ಗುಂಡೋಡ್ಕ ಅವರಿದ್ದಾರೆ. ಯಾವ ಕಾರಣಕ್ಕಾಗಿ ಈಗಾಗಲೇ ಹೇಳಿದಾಗೆ 33 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪ್ರತಿನಿಧಿ ಇಲ್ಲ, ಕೇಂದ್ರದಲ್ಲಿ ಕೂಡ 10 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಇಲ್ಲ. ಈ ಬಾರಿ ಹೊಸ ನಿರೀಕ್ಷೆಯೊಂದಿಗೆ ಜನರ ಬಳಿ ಹೋಗ್ತಾ ಇದ್ರಿ. ಯಾಕಾಗಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು? ನಾವು ಈ ಹಿಂದೆ ಹಲವಾರು ಅನೇಕ ಕಾರ್ಯಕ್ರಮಗಳನ್ನು ಜನರಿಗೆ ಮಾಡಿಕೊಟ್ಟಿದ್ದೇವೆ. ಉಳುವವನಿಗೆ ಹೊಳೆದೊಡೆಯನ್ನಾಗಿ ಮಾಡಿದ್ದೇವೆ. ಅಕ್ರಮ ಸಕ್ರಮ ಮೊದಲಾದ ಉತ್ತಮ ಒಂದು ಕೆಲಸವನ್ನು ಮಾಡಿದ್ದೇವೆ. ಮಾತ್ರವಲ್ಲ, ಇತ್ತೀಚೆಗೆ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. ಈ ಗ್ಯಾರಂಟಿಗಳು ಜನರಿಗೆ ಉಂಟಲ್ಲ, ಕಷ್ಟದಲ್ಲಿರುವವರಿಗೊಂದು ಪ್ರಯೋಜನವಾಗಲಿ ಮತ್ತು ಎಲ್ಲ ವರ್ಗದ ಜನರಿಗೂ ಈ ಸರ್ಕಾರ ಸಿಕ್ಕುವಂಥ ಸೌಲಭ್ಯ ದೊರೆಯಬೇಕಂತ ಹೇಳಿ ತಿಂಗಳಿಗೆ 2,000 ರೂಪಾಯಿ ಮಹಿಳೆಯರ ಹೆಸರಿಗೆ ನಾವು ಹಾಕ್ತಾ ಇದ್ದೇವೆ. ಇದಕ್ಕೆ ಮುಖ್ಯ ಕಾರಣ ಮಹಿಳೆಯರು ಯಾವಾಗ ಸಮಾಜದಲ್ಲಿ ಮುಂದೆ ಬಂದ್ರೆ ಆವಾಗ ಆ ಕುಟುಂಬ ಸಮೃದ್ಧಿ ಆಗ್ತದೆ, ಕುಟುಂಬದಲ್ಲಿ ಅವರಿಗೆ ಇದು ಕೆಲಸವನ್ನು ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಈ ರೀತಿಗೆ ಆ 2,000 ರೂಪಾಯಿನ ಕೊಟ್ಟಿದ್ದೆ. ಹಾಗೆ ಮತ್ತು ಉಚಿತ ಬಸ್ ಸೇವೆ. ಈ ಉಚಿತ ಬಸ್ ಸೇವೆ ಮುಖ್ಯವಾಗಿ ಹೆಣ್ಮಕ್ಕಳಿಗೆ ಅವರ ಇಚ್ಛಾನುಸಾರ ಅಂತವ್ರಿಗೆ ಮಧ್ಯೆ ಅವರವರ ಸಂಬಂಧ ಮನೆ ಹೋಗಲಿಕ್ಕೆ ಅಥವಾ ಬೇರೆ ಕಡೆ ಹೋಗಲಿಕ್ಕೆ ಬೇರೆ ಬೇರೆ ರೀತಿಯ ಕೆಲಸ ಕಾರ್ಯಗಳು ತೊಡಗಲಿಕ್ಕೆ ಅವರು ಮನೆ ಒಳಗಿಂದ ಹೊರಗೆ ಬಂದು ಸಮಾಜದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಲಿಕ್ಕೆ ಅವಕಾಶ ಆಗಬೇಕು. ಸಮಾಜದಲ್ಲಿ ಏನು ನಡೀತದೆ ಅದನ್ನು ಹೇಗೆ ಮುಂದುವರಿಸಬೇಕಂತ ಹೇಳಿ ಅವರಿಗೆ ಒಂದು ಈ ನಾವು ಸೌಲಭ್ಯವನ್ನು ಕೊಟ್ಟಿರ್ತೇವೆ. ಓಕೆ, ಲಿಗೋದರ ಆಚಾರ್ಯರವರಿದ್ದಾರೆ, ಇನ್ನೂರು BJP ನಾಯಕರು. ಯಾವ ಕಾರಣಕ್ಕೆ ನಿಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಸಂಕ್ಷಿಪ್ತವಾಗಿ? ನಾವು ಪ್ರಥಮವಾಗಿ ನಮ್ಮ ರಾಷ್ಟ್ರೀಯತೆಯ ಬಗ್ಗೆ ನಾವು ಯೋಚನೆಗಳನ್ನು ಮಾಡಬೇಕು. ಈಗ ನಾವು ಕಳೆದ 10 ವರ್ಷಗಳಲ್ಲಿ ಮೋದಿಯವರ ನೇತೃತ್ವದಲ್ಲಿ ಆಗಿರುವಂಥ ಆಡಳಿತವನ್ನು ನಾವು ಸ್ಪಷ್ಟವಾಗಿ ಎಲ್ಲ ಮತದಾರರು ಕೂಡ ಇಲ್ಲಿ ನೋಡ್ತಾ ಇದ್ದಾರೆ. ದೇಶಕ್ಕೆ ಮೊದಲು ಯಾವ ರೀತಿಯ ಗೌರವವಿತ್ತು, ಈಗ ಇಡೀ ಪ್ರಪಂಚದಲ್ಲಿ ವಿಶ್ವದಲ್ಲೇ ನಮಗೆ ವಿಶ್ವದ ನಾಯಕನಾಗಿ ನಮ್ಮ ಮೋದಿಯವರು ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಹಾಗೆ ಅವರಿಗೆ ರಾಷ್ಟ್ರದ ಹಿತ ಮುಖ್ಯ. ಅವರಿಗೆ ಯಾವುದೇ ವೈಯಕ್ತಿಕ ಪ್ರತಿಷ್ಠೆಗಳಾಗಲಿ, ಅವರಿಗೆ ವೈಯಕ್ತಿಕ ಲಾಭಗಳಾಗಲಿ ಅಥವಾ ಅವರಿಗೆ ಯಾವುದೇ ಅವರ ಸ್ವಂತಕ್ಕೋಸ್ಕರ ಏನನ್ನು ಅವರು ಯೋಚನೆ ಮಾಡೋದಿಲ್ಲ. ಒಟ್ಟು ದಿನದ 24 ಗಂಟೆಯೂ ಅವರು ಅವರ ರಾಷ್ಟ್ರಕ್ಕೋಸ್ಕರ ದುಡಿತಾ ಇದ್ದಾರೆ. ಅದಲ್ಲದೆ ಉದಾಹರಣೆಗೆ ಒಂದು ಯೋಜನೆಯನ್ನು ಹೇಳ್ತೇನೆ ನಾನು. ಜನಗಳು ಸ್ವಾವಲಂಬಿಗಳಾಗಿ ಬದುಕಬೇಕು ಅಂತಾದರೆ ಆತ್ಮನಿರ್ಭರ ಕಾರ್ಯಕ್ರಮವನ್ನು ತಂದಿದ್ದಾರೆ. ಯಾವುದನ್ನು ಉಚಿತ ಅಂತಲ್ಲ, ಒಟ್ಟು ನಾವು ಕೂಡ ಈ ಆತ್ಮನಿರ್ಭರದಲ್ಲಿ ನಾವು ಸ್ವಂತ ಉದ್ಯೋಗಗಳನ್ನು ಮಾಡಿ ನಾವು ಮೇಲೆ ಬರಬೇಕು ಎಂಬ ನಿಟ್ಟಿನಲ್ಲಿ ಮಾಡಿದ್ದಾರೆ. ಅದಲ್ಲದೆ ದೇಶಕ್ಕೆ ಈಗ ಶಾಸ್ತ್ರಿಗಳು ಹೇಳಿದಂತೆ ಹಲವಾರು ಯೋಜನೆಗಳನ್ನು, ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು, ಫಸಲ್ ಬಿಮಾ ಯೋಜನೆ ಇರ್ಬೋದು, ಹಲವಾರು ಅಥವಾ ಆಯುಷ್ಮಾನ್ ಯೋಜನೆಗಳಿರ್ಬೋದು, ಬಹಳಷ್ಟು ಯೋಜನೆಗಳನ್ನು ತಂದು ನಮಗೆ ಒಳ್ಳೆಯ ಪ್ರಯೋಜನವನ್ನು ಕೊಟ್ಟಿದ್ದಾರೆ. ಓಕೆ, ಚಿನ್ನಪ್ಪ ಗೌಡ ಸಂಕಟ್ಕ ಇದ್ದಾರೆ, ಕಾಂಗ್ರೆಸ್ ನಾಯಕರು. ಮತ್ತು ಯಾವ ಕಾರಣಕ್ಕಾಗಿ ನಿಮ್ಮ ಅಭ್ಯರ್ಥಿ ಗೆಲುವಾಗಬೇಕು? ಆತ್ಮೀಯರೇ, ಎಲ್ಲರಿಗೂ ಸ್ವಾಗತ. ಇದೇ ರೀತಿ ನಾಡ್ದು 26ನೇ ತಾರೀಕಿಗೆ ನಡೆಯುವಂಥ ಈ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಪರವಾಗಿ ಜನರೊಟ್ಟಿಗೆ ಮತವನ್ನು ಕೇಳ್ತಾ ಇದ್ದೇವೆ. ಅಂದರೆ ಯಾಕೆ ಕೇಳ್ತೇವೆ ಅಂದರೆ, ನಾವೊಂದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅಂದರೆ ಸುಮಾರು 70 ವರ್ಷಗಳಲ್ಲಿ ಭಾರತವನ್ನು ಪ್ರತಿನಿಧಿಸಿದಂಥ ಒಂದು ಆಳ್ವಿಕೆ ಮಾಡಿದಂಥ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ. ಹಲವಾರು ಯೋಜನೆಗಳನ್ನು ದೇಶದಲ್ಲಿ ತಂದಂಥ ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಒಂದು ಇತಿಹಾಸವಿದೆ. ಈ ಇತಿಹಾಸದಲ್ಲಿ ಈಗಾಗಲೇ ನಮ್ಮ BJP ಮಿತ್ರರು ಹೇಳಿದರು, ಮೋದಿಯವರಿಗಾಗಿ ಓಟು ಕೇಳ್ತಾ ಇದ್ದೇವೆ ಅಂದರೆ ನಾವು ನಿಜವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಾಗಿ ಓಟು ಕೇಳ್ತಾ ಇದ್ದೇವೆ. ನಾವಂದರೆ ಅಭಿವೃದ್ಧಿಗೋಸ್ಕರ ಓಟು ಕೇಳುವುದಲ್ಲದೆ ಕೇವಲ ನಮ್ಮ ರಾಹುಲ್ ಗಾಂಧಿಗಾಗಲಿ ಅಥವಾ ಸಿದ್ದರಾಮಯ್ಯನಿಗಾಗಲಿ ಅಥವಾ ಯಾರೋ DKC ಅಂತ ಓಟು ಕೇಳ್ತಾ ಇಲ್ಲ. ನಾವು ಕೇಳುವುದು ನಮ್ಮ ಅಭಿವೃದ್ಧಿ, ನಮ್ಮ ಊರಿನ ಅಭಿವೃದ್ಧಿ ಆಗಬೇಕಾದ್ರೆ ನಮಗೆ ಅತ್ಯುತ್ತಮ ಇಲ್ಲಿ ಒಂದು ಅಭ್ಯರ್ಥಿ ಬೇಕು. ಆ ಅಭ್ಯರ್ಥಿಗೆ ಮಾಡಲಿಕ್ಕೆ ಅವಕಾಶ ಬೇಕು. ಮತ್ತು ಈಗಾಗಲೇ ಹೇಳಿದರು, ಎಷ್ಟೋ ಜನರಿಗೆ ಉಚಿತ ಅಕ್ಕಿ ಕೊಡ್ತದೆ. ಉಚಿತ ಅಕ್ಕಿ ಕೊಡಲಿಕ್ಕೆ ಕಾರಣ ಅಂದರೆ ಅದನ್ನು ಕಾಂಗ್ರೆಸ್ ಸರ್ಕಾರ ಆಹಾರ ಭದ್ರತೆ ಕಾಯ್ದೆ ಮಾಡಿದೆ. ಆಹಾರ ಭದ್ರತೆ ಕಾಯ್ದೆ ಮಾಡಿದ ಕಾರಣ ಈಗ ಸೆಂಟ್ರಲ್ ಗೌರ್ಮೆಂಟ್ ಕೊಡಲಿಕ್ಕೆ ಆಗ್ತದಲ್ಲದೆ ಇಲ್ಲದ್ರೆ ಅದು ಕೊಡಲಿಕ್ಕೆ ಅವಕಾಶ ಇರಲಿಲ್ಲ. ಅಂದರೆ ಪ್ರಥಮವಾಗಿ ನಮ್ಮ ಕರ್ನಾಟಕದಲ್ಲಿ ಫ್ರೀ ಅಕ್ಕಿ ಕೊಟ್ಟದ್ದು ಪ್ರಥಮವಾಗಿ ಸಿದ್ದರಾಮಯ್ಯರ ಸರ್ಕಾರ ಬರುವಾಗ ಪ್ರಥಮವಾಗಿ ಕೊಟ್ಟದ್ದು. ಆಮೇಲೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದೆ, ಅದು ಕಾಯ್ದೆ ಆದ ಕಾರಣ ಕೊಟ್ಟಿದೆ. ಅದೇ ರೀತಿ ಈಗ ನರೇಗಾ ಯೋಜನೆಯಲ್ಲಿ ಸಹ ಅದೊಂದು ಕಾಯ್ದೆ ಆದ ಕಾರಣ ಆಗಿದೆ. ಹಾಗೆ ನಾವು ನಮ್ಮ ಅಭಿವೃದ್ಧಿ ಪರವಾಗಿ ನಾವು ಓಟು ಕೇಳ್ತಾ ಇದ್ದೀವಿ. ಜೊತೆಗೆ ಇನ್ನಷ್ಟು ನಾಯಕರಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಮತದಾರರಿದ್ದಾರೆ. ಎಲ್ಲರನ್ನೂ ಕೂಡ ನಾನು ಮಾತಾಡಿಸ್ತೇನೆ ಮುಂದಿನ ಹಂತದಲ್ಲಿ. ನಮ್ಮೊಂದಿಗೆ ಸಾಮಾಜಿಕ ಹೋರಾಟಗಾರರಾದ ಪುರುಷೋತ್ತಮ ಮುಡೂರು ಇದ್ದಾರೆ. ಉಭಯ ಪಕ್ಷಗಳ ನಾಯಕರ ಅನಿಸಿಕೆಗಳನ್ನು ಕೇಳಿದ್ರಿ. ಸಂಕ್ಷಿಪ್ತವಾಗಿ ಯಾಕೆ ಇವರನ್ನು ಈ ಅಭ್ಯರ್ಥಿಗಳು ಪದಯಾತ್ರೆಗೆ ಬರ್ತಾ ಇದ್ದಾರೆ, ಒಬ್ಬ ಹೋರಾಟಗಾರನಾಗಿ ಒಬ್ಬ ಮತದಾರನಾಗಿ ನಿಮ್ಮ ಅನಿಸಿಕೆ ಏನು ಹೇಳಿ ಸಂಕ್ಷಿಪ್ತವಾಗಿ? ಎಲ್ರಿಗೂ ನಮಸ್ಕಾರ. ಸಾರ್ವಜನಿಕ
ವಿಷಯಗಳ ಬಗ್ಗೆ ತಗೊಂಡ್ರೆ 25 ವರ್ಷದಿಂದ ಒಂದು ಸರ್ಕಾರಿ ಆಸ್ಪತ್ರೆ ಆಗಬೇಕಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ಕೆಲವೇ ಮಿತ್ರರು ಬಂದು ನಮ್ಮ ಜೊತೆ ಸೇರಿಕೊಂಡರು. ಎರಡೂ ಸರ್ಕಾರದವರು ಕೂಡ ಆಗ್ತದೆ, ಆದೇಶ ಕಾಪಿ ಸಿಗ್ತದೆ ಅಂತೇಳಿ ಕೊನೆಯ ಗಳಿಗೆಯಲ್ಲಿ ತಪ್ಪಿ ಹೋಗಿದೆ ಅಂತ ಹೇಳಿದರು. ಇತ್ತೀಚೆಗೆ ಕಾಂಗ್ರೆಸ್ಗೆ ನನ್ನ ಮಿತ್ರರೆಲ್ಲ ಹೋಗಿ ನಮ್ಮ ಸಚಿವರನ್ನು ಭೇಟಿ ಮಾಡಿದರು. ಅವರು ಕೂಡ ಅದರಿಂದ ಏನೂ ನಮಗೆ ಇಷ್ಟ ತನಕ ಪ್ರಯೋಜನ ಆಗಿಲ್ಲ. ನನಗೆ ದೇಶದ ಬಗ್ಗೆ ಎಲ್ಲ ಕಡೆ ಒಳ್ಳೆಯ ಸಾಧನೆ ಆಗಿದೆ ಅಂದರೆ ನನ್ನ ಊರಿನ ಬಗ್ಗೆ ನಮ್ಮ ಈ ಎರಡು ಪಕ್ಷಗಳು ಏನು ಮಾಡಿದ್ದಾರೆ ಅಂತ ಹೇಳಬೇಕು. ಇಲ್ಲಿ ಪಂಜದಲ್ಲಿ ಹೈಸ್ಕೂಲ್ ಇದೆ, ಜೂನಿಯರ್ ಕಾಲೇಜ್ ಇದೆ. ಹೈಸ್ಕೂಲ್ ಈಗ ಮಕ್ಕಳಿಲ್ಲದೆ ಖಾಸಗಿ ಸ್ಕೂಲಿಗೆ ಹೋಗ್ಲಿಕ್ಕೆ ಒಂದು ಸರ್ಕಾರಿ ತರಬೇತಿ ಕೇಂದ್ರವನ್ನು ಇವರಿಂದ ಎರಡು ಪಕ್ಷದವರಿಂದ ತರಿಸಿಕೊಳ್ಳಲಿಕ್ಕೆ ಆಗಲಿಲ್ಲ. ಆ ಶಾಲೆಗೆ ಜಾಗದ ವಿಷಯದಲ್ಲಿ ಇವರೆಲ್ಲ ತಕರಾರು ತಂದು ಅಲ್ಲಿ ಸರ್ಕಾರಿ ಯಾವುದು ಪದವಿ ಕಾಲೇಜನ್ನು ಬೆಳ್ಳಾರಿಗೆ ಹೋಗುವ ಮಾಡಿದರು. ಇವತ್ತು ಆಸ್ಪತ್ರೆ ಇಲ್ಲ. ಆಸ್ಪತ್ರೆಯ ಬಗ್ಗೆ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಒಳಪಟ್ಟಂಥ ಅಂಚೆ ಇಲಾಖೆಯ ಒಂದು ಕಟ್ಟಡಕ್ಕೆ ಸ್ಥಳದ ಬಗ್ಗೆ ಇವರಿಗೆ ಎರಡು ಪಕ್ಷದವರಿಗೆ ಇತ್ಯರ್ಥ ಮಾಡಿ ಅಲ್ಲಿ ಕಟ್ಟಡ ಮಾಡಲಿಕ್ಕೆ ಆಗಿಲ್ಲ. ಆದುದರಿಂದ ಇವರಿಗೆ ಓಟ್ ಯಾರಿಗೆ ಕೊಡಬೇಕಂತೇಳಿ ನನಗೆ ಗೊಂದಲ. ಸರಿ, ಉತ್ತರವನ್ನು ಪಡೆಯೋಣ ನಾಯಕರಿಂದ. ತಾವೇನು ಹೇಳ್ತೀರಿ? ಇನ್ನೂರು ಹೋರಾಟಗಾರರು ಜಿನ್ನಪ್ಪ ಅಳ್ಪೆ ಸಂಕ್ಷಿಪ್ತವಾಗಿ ಹೇಳಿ. ಈಗಾಗಲೇ BJP ಮತ್ತು ಕಾಂಗ್ರೆಸ್ ಪಕ್ಷದವರು ಅವರವರ ಚುನಾವಣೆಗೆ ಬಗ್ಗೆ ಹೇಳಿದರು. ನಾವು ಸಾಮಾಜಿಕ ಕಾರ್ಯಕರ್ತೆ ಮಹಾತ್ಮ ಗಾಂಧಿ ವಿದ್ಯಾಪೀಠದ ಅಡಿಯಲ್ಲಿ ಗ್ರಾಮ ಸ್ವರಾಜ್ ಮಾಡಿಕೊಂಡು 1990ರಿಂದ ಸತತವಾಗಿ ಆಸ್ಪತ್ರೆ ಬಗ್ಗೆ ಹೋರಾಟ, ಕುಡಿಯುವ ನೀರಿನ ಬಗ್ಗೆ ಹೋರಾಟ. ಈ ಕುಡಿಯುವ ಅಂದರೆ ಅವರು ಆಸ್ಪತ್ರೆ ಬಗ್ಗೆ ತಿಳಿಸಿದರು. ನಾನು ನೀರಿನ ಬಗ್ಗೆ ಹೇಳ್ತೇನೆ. 2011-12ನೇ ಸಾಲಿನಲ್ಲಿ ಪಂಜದಲ್ಲಿ ಬಹುಜನ ನೀರಿನ ಕುಡಿಯುವ ಯೋಜನೆ ಅಂತೇಳಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಆಶಾ ತಿಮ್ಮಪ್ಪರು ಇರುವಾಗ ಬಂದಂಥ ಘಟನೆ ಇದು. ಈ ಘಟನೆ ಮೇರೆಗೆ ನಾವು ಎಷ್ಟು ಹೋರಾಟ ಮಾಡಿದ್ರು ಕೊನೆ ಪಕ್ಷ ಲೋಕಾಯುಕ್ತಕ್ಕೆ ಹೋದ್ರು. ಲೋಕಾಯುಕ್ತವ್ರು ಹೇಳ್ತಾರೆ ಈಗ ಸಮಯ ಮೀರಿ ಹೋಗ್ತಾ ಅಂತೇಳಿ. ಇಂಥ ಒಂದು ನಾವು ನಮ್ಮ ಪ್ರಶ್ನೆಗೆ ಉತ್ತರ ಬಂದಕ್ಕೆ ನಾವು ತುಂಬ ಬೇಸರವಾಗಿದೆ. ಒಂದು ಕಾಮಗಾರಿ ನಡಿಬೇಕಾದ್ರೆ ಅಲ್ಲಿ ಎಲ್ಲಿ ವಿಳಂಬವಾಗಿದೆ, ಏನಾಗಿದೆ, ಗ್ರಾಮದ ಜನರಿಗೆ ಈಗಾಗಲೇ ತಾವು ಹೇಳಿದರೆ ನೀರಿನ ಮನೆ ಕುಡಿಯುವ ನೀರಿನ ಯೋಜನೆ 2022ರಲ್ಲಿ ಪ್ರಾರಂಭವಾಗಿದೆ ಜಾಕ್ವೆಲ್ ಕುಮಾರಧಾರದಲ್ಲಿ. ಇನ್ನೂ ಸಹ ನೀರು ಬಂದಿಲ್ಲ. ಈ ಬರಗಾಲದಲ್ಲಿ ಇಲ್ಲದ ನೀರು ಇನ್ನೂ ಯಾತಕ್ಕೆ ಅಂತ ನಮ್ಮ ಪ್ರಶ್ನೆ. ಎರಡೂ ಪಕ್ಷದವರು ನಾವು ಹೇಳ್ತೇವೆ, ನಾವು ಚುನಾವಣೆಯನ್ನು ಬಹಿಷ್ಕರಿಸುವುದಿಲ್ಲ. ಪ್ರತಿಯೊಬ್ಬರನ್ನು ಚುನಾವಣೆ ಜಾಗೃತಿಗೊಳಿಸಿಕೊಂಡು ಪ್ರತಿಯೊಬ್ಬರ ಚುನಾವಣೆ ಮಾಡಬೇಕಂದ್ರೆ ನಮ್ಮ ಒಂದು ಆದ್ಯತೆ. ಓಕೆ, ಪಕ್ಷಗಳ ನಾಯಕರು, ಉಭಯ ಪಕ್ಷಗಳ ನಾಯಕರು ಕಾಂಗ್ರೆಸ್ ಮತ್ತು BJPಯವರು ರಾಷ್ಟ್ರದ ಬಗ್ಗೆ ಮಾತಾಡ್ತೀರಿ, ಅಭಿವೃದ್ಧಿಯ ಬಗ್ಗೆ ಮಾತಾಡ್ತೀರಿ. ಎರಡು ವಿಚಾರಗಳು, ಪ್ರಮುಖ ವಿಚಾರಗಳು ಇಲ್ಲಿ ಚರ್ಚೆ ಆಯಿತು. ಇದು ಯಾಕೆ ನಿಮ್ಮ ಎಜೆಂಡಾದಲ್ಲಿ ಬರೋದಿಲ್ಲ ಅಂತ ಮಾತಾಡ್ತೀರಾ? ಮಾತಾಡಿ. ಈಗಾಗಲೇ ಪುರುಷೋತ್ತಮ ಮೂಡೂರವರು ಹೇಳಿದರು ಆಸ್ಪತ್ರೆಯ ಬಗ್ಗೆ. ಖಂಡಿತವಾಗಿಯೂ ಆಸ್ಪತ್ರೆ ಆಗಬೇಕಾದ ಹೌದು, ಎಲ್ರಿಗೂ ಜನಗಳಿಗೆ ಪ್ರಯೋಜನ ಆಗಬೇಕಾದ್ದು. ಮೊದಲು ಈಗೀಗಿಂತಲೂ ಈಗೀಗ ಇರುವ ಸೌಲಭ್ಯಕ್ಕಿಂತಲೂ ಬಹಳ ಕಡಿಮೆ ಸೌಲಭ್ಯದಲ್ಲಿತ್ತು. ಒಮ್ಮೆ 24x7 ಕಾರ್ಯಕ್ರಮ ಇಲ್ಲಿ ನಮ್ಮ ಪಂಜದಲ್ಲಿ ಅಳವಡಿಕೆ ಆಗಿತ್ತು. ಆದರೆ ಅಲ್ಲಿಯ ವ್ಯವಸ್ಥೆಗಳಂದರೆ ಅಲ್ಲಿ ಎಷ್ಟೋ ತಿಂಗಳಿಗೆ ಎಷ್ಟೋ ಹೆರಿಗೆಗಳಾದರೆ ಮಾತ್ರ ಆ ಯೋಜನೆಯನ್ನು ನಿಲ್ಲಿಸಲಿಕ್ಕೆ ಆಗ್ತದೆ ಅಂತ ಹೇಳಿದರು. ಹಾಗಾಗಿ ಅಲ್ಲಿಯ ವ್ಯವಸ್ಥೆಗಳಂದರೆ ಅದಕ್ಕೆ ಬೇಕಾದ ವ್ಯವಸ್ಥೆಗಳಿಲ್ಲದ ಕಾರಣ, ಜನಗಳು ಬಾರದ ಕಾರಣ ಅದು ಆ ವ್ಯವಸ್ಥೆಯು ನಿಂತು ಹೋಯಿತು. ಈಗ ಮೇಲ್ದರ್ಜೆಗೆ ಏರಿಸಬೇಕು ಅಂತ, ಮೇಲ್ದರ್ಜೆಗೆ ಏರಿಸಬೇಕಾದ್ರೂ ನಾವು ಬೇಕಾದಷ್ಟು ಎರಡೂ ಪಕ್ಷಗಳ ಕಡೆಯವರೀಗ ನಾವು ಎಲೆಕ್ಷನಲ್ಲಿ ಮತ ಬೇರೆ ಬೇರೆ ಕೇಳಿದ್ರು. ಈ ವಿಚಾರದಲ್ಲಿ ನಮ್ಮಲ್ಲಿ ಒಮ್ಮತ ಇದೆ. ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಯಾವುದೇ ಪಕ್ಷ ಕಳೆದ ಸಲ ಈ ಪಂಚಾಯತಿಂದ ಹಿಡಿದು ವಿಧಾನಸಭಾ ಕ್ಷೇತ್ರದ ಸದಸ್ಯರಿಂದ ಹಿಡಿದು ಸಂಸದರವರೆಗೆ ಎಲ್ಲವೂ ಕೂಡ BJP ಇದೆ. ಆದರೆ ನಾವು ಮಾಡಿದ್ದೇವೆ. ಆದರೆ ಅಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಒಂದು ಜಾಗದ ವ್ಯವಸ್ಥೆ ಇದೆ. ಮತ್ತೆ ಈಗ ನಾವು ಮಿನಿಸ್ಟ್ರಿಗಳನ್ನು ಮಾತಾಡುವಾಗ ಹೇಳ್ತಾರೆ ಅಲ್ಲಿ ಜನಸಂಖ್ಯೆಯ ಆಧಾರದ ಮೇಲೆ ನಿಮಗೆ ಮೇಲ್ದರ್ಜೆಗೆ ಏರಿಸುವಂಥದ್ದು ಒಟ್ಟು ಕೊಡಲಿಕ್ಕೆ ಬರುವುದಿಲ್ಲ. ಅಲ್ಲಿಯ ವ್ಯವಸ್ಥೆಗಳು, ಅಲ್ಲಿಯ ಜನ ಬರುವಂಥ ಪೇಷಂಟ್ಗಳು ಎಷ್ಟು, ಅದರ ಆಧಾರದಲ್ಲಿ ಪ್ರತಿ ದಿವಸವೂ ನಮಗೆ ಪ್ರತಿ ಪೇಷಂಟ್ಗಳ ಲೆಕ್ಕಾಚಾರದ ಕ್ಯಾಲ್ಕುಲೇಷನ್ ಮೇಲೆ ನಿಮಗೆ ಇರಲಿ. ಈಗ ನಮ್ಮ ಶಾಸಕರ ಮೂಲಕವಾಗಿ ಅಥವಾ ಸಂಸದರು ಏನು ಗೆದ್ದು ಬರ್ತಾರೆ ಅವರ ಮೂಲಕವಾಗಿ ಇದು ನಿಮ್ಮ ಪ್ರಮುಖ ಎಜೆಂಡಾ ಆಗಿರ್ತದೆ. ಖಂಡಿತವಾಗಿ. ಎಸ್, ನಿಮ್ಮ ಸರ್ಕಾರ ಇದೆ, ಇದಕ್ಕಾಗಿ ಏನು ಸ್ಪಂದನೆ ಕೊಟ್ಟಿದ್ದೀರಿ ಅಂತ? ಈಗ ನಾವು ಸರ್ಕಾರ ಅಂದರೆ ನಾವು ಕಾಂಗ್ರೆಸ್ ಪಕ್ಷ ದೇಶದಲ್ಲಿ 70 ವರ್ಷ 60 ವರ್ಷ ಆಡಳಿತ ಮಾಡಿದ್ದೇವೆ. ಈ ದೇಶದಲ್ಲಿ ಬೇಕಾದಷ್ಟನ್ನು ಈ ಬಡ ಜನಗಳಿಗೆ ಭೂಮಸ್ತೆಯಲ್ಲಿ ಜಮೀನು ಸಿಕ್ಕಿದೆ. ಮತ್ತು ಎಲ್ಲ ರೈಲಾಗಿರ್ಬೋದು, ಎಲ್ಲ ಬ್ಯಾಂಕ್ಗಳಾಗಿರ್ಬೋದು, ಈ ದೇಶದಲ್ಲಿ ಅಷ್ಟು ಅಭಿವೃದ್ಧಿ ಕಂಡಿದ್ದೇವೆ. ಆದರೆ ಈ ಭಾಗದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ಕಾಂಗ್ರೆಸ್ನಲ್ಲಿ ಏನಾಗಲಿಲ್ಲ ಅಂತ ನಮ್ಮ ಸಂಸದರನ್ನು 40 ವರ್ಷದಿಂದ ಆಯ್ಕೆ ಮಾಡಿದರು. ಆಯ್ಕೆ ಮಾಡಿ ಏನು ಈ ಪಂಜಕ್ಕೆ ಈಗ ಪುರುಷೋತ್ತಮರು ಹೇಳಿದಾಗೆ ಒಂದು ಡಿಗ್ರಿ ಕಾಲೇಜ್ ಆಗಲಿ, ಗ್ರಾಮೀಣ ಭಾಗದ ರಸ್ತೆಗಳಾಗಲಿ, ಈ ಪಂಜಕ್ಕೆ ಏನು ಕೊಡುಗೆ ಇದೆ ಅಂತ. ಈಗ
ನಾವು ಈಗ ನಮ್ಮ ಅಭ್ಯರ್ಥಿ ಪರವಾಗಿ ಮತವನ್ನು ಕೇಳ್ತಾ ಇದ್ದೇವೆ. ನಮ್ಮ ಅಭ್ಯರ್ಥಿ ಪದ್ಮರಾಜ್ ಅವರು ಗೆದ್ದು ಬಂದರೆ ಈ ಭಾಗದಲ್ಲಿ ಏನು ಕೊರತೆಗಳುಂಟು ಅದನ್ನು ಮಾಡುವಂತ. ಸರಿ, ಒಂದು ವಿಷಯ ಪ್ರಸ್ತಾಪಿಸಿದೆ. ಸರಿ, ನೀವು ಅನೇಕ ವಿಚಾರಗಳು ಆಸ್ಪತ್ರೆ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ರು, ಅದಕ್ಕೆ ಏನು ಉತ್ತರ? ಆಸ್ಪತ್ರೆ ಸಹ ನಾವು ನಮ್ಮ ಅಭ್ಯರ್ಥಿಗಳು, ನಮ್ಮ ಸರ್ಕಾರ ಈ ಸಲ ಇದೆ, ನಾವು ಅದನ್ನು ಪ್ರಯತ್ನ ಮಾಡ್ತೇವೆ. ಆದಷ್ಟು ಮುನ್ನೆ ಸಹ ನಾವೊಂದು ಈ ಬಗ್ಗೆ ಹೇಳಿ, ಸಂಕ್ಷಿಪ್ತವಾಗಿ ಹೇಳಿ. ಈಗಾಗಲೇ ಇವರು ಹೇಳಿದಂಥ ಕೃಷ್ಣದಮರು ಹೇಳಿದಂಥ ಆಸ್ಪತ್ರೆ ಮೇಲ್ದರ್ಜೆಗೇರಿಸುವಂಥ ಆ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ನಾವು ನಮ್ಮ ಸರ್ಕಾರ ಬಂದ ಕೂಡಲೇ ಅಲ್ಲಿ ಹೋಗಿ ಮಾಡುವಂಥ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ಅಲ್ಲಿ ಮನವಿ ಕೊಟ್ಟು ಅದಕ್ಕೆ ಸ್ಪಂದಿಸುವಂಥ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿದೆ. ಮುಂದೆ ಅದು ಈಗಾಗಲೇ ನಮ್ಮ ಮಿತ್ರ ಬಿಜೆಪಿಯವರು ಹೇಳಿದಂದರೆ ಅದು ಹೇಳಿದಷ್ಟು ಸುಲಭದಲ್ಲಿ ಆಗುವಂಥ ಕಾನೂನು ಪ್ರಕ್ರಿಯೆ ಅದಕ್ಕೆ ತೊಡಕಿರ್ತದೆ. ಆ ತೊಡಕನ್ನು ನಿವಾರಣೆ ಮಾಡಿಕೊಂಡು ಎರಡೂ ಪಕ್ಷದಲ್ಲಿ ನಾವು ಇಡೀ ಊರಿನವರ ಸಮ್ಮತವನ್ನು ಸೇರಿಸಿಕೊಂಡು ಬಿಜೆಪಿ ಶಾಸಕರ ಮುಖಾಂತರ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಉಸ್ತುವಾರಿ ಸಚಿವರ ಮುಖಾಂತರ ಆ ವಿಷಯದಲ್ಲಿ ಎರಡು ಪಕ್ಷಗಳು ಒಗ್ಗಟ್ಟಾಗಿರ್ತೀರಿ. ಖಂಡಿತ ನಾವು ಅದಕ್ಕೆ ಒಂದು ಪ್ರಯತ್ನ ಮಾಡ್ತೇವೆ. ಪುರುಷೋತ್ತಮ ಅವರಿಗೆ ಭರವಸೆ ಕೊಡ್ತಾ ಇದ್ದೇವೆ. ಮುಂದಿನ ಹಂತದಲ್ಲಿ ಬರ್ತೇನೆ. ಮಹಿಳಾ ನಾಯಕಿಯರು ಕೂಡ ಇದ್ದಾರೆ, ಬನ್ನಿ, ಎದುರು ಬನ್ನಿ. ಸಂಕ್ಷಿಪ್ತವಾಗಿ ಏನು ಹೇಳ್ತೀರಿ? ಈ ಚುನಾವಣೆ ಬಂದಿದೆ, ಏನು? ನಮ್ಮ ದಕ್ಷಿಣ ಕನ್ನಡಕ್ಕೆ ಲೋಕಸಭಾ ಚುನಾವಣೆಗೆ ಒಳ್ಳೆಯ ಅಭ್ಯರ್ಥಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ದೇಶ ಕಾಯುವ ಸೈನಿಕರಿಗೆ ಒಂದು ಅಭ್ಯರ್ಥಿಯಾಗಿ ಕೊಟ್ಟಿದ್ದಾರೆ. ನಾವು ಹಾಗೆಯೇ ನಮ್ಮ ಮೋದಿ ಕೂಡ ಬರಬೇಕು ಅಂತೇಳಿ ಭದ್ರಕೋಟೆ ಆಗಬೇಕು ನಮ್ಮ ದೇಶ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಒಂದು ಹೇಳ್ತೀನಿ, ನಮ್ಮ ಗ್ಯಾರಂಟಿಯಲ್ಲಿ ಅವರ ಗ್ಯಾರಂಟಿಯಲ್ಲಿ ಗೃಹಲಕ್ಷ್ಮಿ ಯಾರಿಗೂ ಬರ್ತಾ ಇಲ್ಲ. ಒಂದು ತಿಂಗಳು ಬಂದ್ರೆ ಕಾಂಗ್ರೆಸ್ ಗ್ಯಾರಂಟಿ ಇದೆ, ನಿಮಗೆ ಪ್ರಯೋಜನ ಆಗಿದೆ? ನಾನು ತಗೊಳ್ಳಿಲ್ಲ ನಮ್ಮ ಮನೆಗೆ. ಆದ್ರೆ ನಾನು ಹೇಳುದು ಅದನ್ನೇ ಸಿಕ್ಲಿಲ್ಲ. 2 ತಿಂಗಳು ಬಂದ್ರೆ 3ನೇ ತಿಂಗಳು ಬೇರೆಯವರು ಕೂಡ ಹೇಳ್ತಾರೆ ಬರ್ಲಿಲ್ಲ. ನಾನೊಂದು ಪಂಚಾಯತ್ ಮೆಂಬರ್ ಆಗಿ ನನ್ನ ಕೇಳುವಾಗ ನಾನು ಸರಿ ಗಮನಿಸಿ ಮತ್ತೆ ಉತ್ತರ ಕೊಡಬೇಕು. ಓಕೆ, ಹೇಳಿ. ನಾನು ಶಶಿಕಲಾ ಅಂತ ಸ್ವಲ್ಪ ಪಂಚಾಯತಿನ ಅಧ್ಯಕ್ಷರಾಗಿ ಈಗ ಸದಸ್ಯರಾಗಿದ್ದೇನೆ. ನಮಗೆ ಅಂದರೆ ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ಇಡೀ ದೇಶವನ್ನು ತಿರುಗಿ ನೋಡುವಂಥ ವಿಶ್ವವೇ ನಮಗೆ ಹೆಮ್ಮೆ ಆಗ್ತಾ ಇದೆ. ಯಾಕೆಂದರೆ ಕೊರೋನಾ ಟೈಮಲ್ಲಿ ಕೂಡ ನಮ್ಮನ್ನು ಬದುಕಿಸಿದಂಥ ಮೋದಿಯವರು, ಅವರಿಗೆ ನಾವು ಅಭಿನಂದನೆ ಹೇಳಲೇಬೇಕು. ಇನ್ನೊಮ್ಮೆ ಕೂಡ ಅವರು ಗೆದ್ದು ಬರಲಿ. ನಮ್ಮ ದೇಶದ ಭವಿಷ್ಯತ್ತು ಅವರ ಕೈಯಲ್ಲಿದೆ ಅಂತ ಹೇಳಿ ಇಷ್ಟಪಡ್ತೀನಿ. ಬನ್ನಿ ಚಂದ್ರಾವತಿ ಅಕ್ಕ, ಬನ್ನಿ, ಎದುರು ಬನ್ನಿ. ಏನು ಹೇಳ್ತೀರಿ, ನಿಮ್ಮ ಅನಿಸಿಕೆ? ಚುನಾವಣೆ ಬಂದಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರಾವತಿ ಹೊನ್ನಪ್ಪಗೌಡ ಚಿದ್ಗಲ್ ಅಂತ. ನಾನೊಂದು ಮತದಾರರ ದೃಷ್ಟಿಯಲ್ಲಿ ನಾನೊಂದು ಮಾತಾಡ್ತಾ ಇದ್ದೇನೆ. ಇದು ಎಲ್ಲ ಒಬ್ಬ ಅಭ್ಯರ್ಥಿ ಒಂದು ನಿಂತು ಗೆದ್ದು ಒಂದು ಕೆಲಸ ಮಾಡಬೇಕಂತಂದ್ರೆ ಒಂದು ಅಭ್ಯರ್ಥಿಗೆ ಒಂದು ಅದರಲ್ಲಿ ಒಂದು ಪಕ್ಷ ಅಂತ ಇದ್ದೇ ಇರ್ತದೆ. ಅದೇ ರೀತಿ ಎಲ್ಲ ಪಕ್ಷದವರು ಸಹ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಆಗಲಿ, ಬಿ ಜೆ ಪಿ ಆಗಲಿ, ದಳ ಆಗಲಿ. ಈ ಕೆಲವು ಟೀಕೆಗಳು, ಇಂಥ ಟೀಕೆಗಳು ಇರಬಾರ್ದು ಅಂತ ನನ್ನದೊಂದು ಅನಿಸಿಕೆ. ಟೀಕೆಗಳು ಬರಬಾರ್ದು, ಎಲ್ಲರೂ ಕೆಲಸ ಮಾಡಿದ್ದಾರೆ. ಒಂದು ಅಭ್ಯರ್ಥಿ ನಿಂತು ಗೆಲ್ಲಬೇಕು ಅಂತಂದರೆ ಒಂದು ಪಕ್ಷ ಬೇಕೇ ಬೇಕು ಅವನಿಗೆ. ಪಕ್ಷದಲ್ಲಿ ಗೆದ್ದ ನಂತರ ಒಂದು ಸಂಘಟಕರಾಗಿ ಒಂದು ಕೆಲಸ ಮಾಡಬೇಕು, ಪಕ್ಷ ಬಿಟ್ಟು ಒಂದು ಕೆಲಸ ಮಾಡಬೇಕು ಅಂತ ನನ್ನದೊಂದು ಅನಿಸಿಕೆ. ಓಕೆ, ಬನ್ನಿ. ಸೋಮಶೇಖರ್ ನೇರಳ ಅವರು ಮತದಾರರಾಗಿ ಏನು ಚುನಾವಣೆ ಬಂದಿದೆ, ಏನು ಹೇಳ್ತೀರಿ? ಸೊ ನಾನು ಓರ್ವ ಸಾಮಾನ್ಯ ಮತದಾರನಾಗಿ ನನಗೆ ಭಾಳ ಆಶ್ಚರ್ಯ ಆಗುವಂಥದ್ದು ಏನು ಅಂತ ಹೇಳಿದರೆ, ಈ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಎಲ್ಲ ಪಕ್ಷಗಳ ಮುಖಂಡರುಗಳು ಮತ್ತು ಅಭ್ಯರ್ಥಿಗಳು ಮತ್ತು ಕಾರ್ಯಕರ್ತರಲ್ಲಿ ಇರುವಂಥ ಉತ್ಸಾಹ, ಬಹುಶಃ ಚುನಾವಣೆಯ ಬಳಿಕ ಅದು ಇಲ್ಲದೇ ಇರುವಂಥದ್ದು ಭಾಳ ಬೇಸರ ಸಂಗತಿ. ಇವಾಗ ನಮಗೆ ಬೇರೆ ಬೇರೆ ರೀತಿಯ ನಮಗೆ ಭರವಸೆಗಳನ್ನು, ನಮಗೆ ಆಶೆಗಳನ್ನು ಎಲ್ಲವನ್ನು ಕೂಡ ತೋರಿಸ್ತಾರೆ. ಬಹುಶಃ ಅದರ ನಂತರ ಅದನ್ನು ಅನುಷ್ಠಾನಗೊಳಿಸುವಲ್ಲಿ ಕೂಡ ಅದೇ ಒಂದು ಆಸಕ್ತಿ ಇದ್ದರೆ ನಮಗೆ ಅದು ಪ್ರಯೋಜನಕ್ಕೆ ಬರಬಹುದು ಅಂತ ಹೇಳುವಂಥದ್ದು. ಇವತ್ತು ನಾವು ಎಲ್ಲ ಪಕ್ಷಗಳ ಪ್ರಣಾಳಿಕೆಗಳು ನಮಗೆ ಸುಲಭವಾಗಿ ಸಿಗೋದಿಲ್ಲ ಅಂತ ಹೇಳಿ. ಹೌದೌದು. ಮತ್ತೆ ನಾವು ಅವರನ್ನು ಪ್ರಶ್ನಿಸುವಂಥ ಅವಕಾಶಗಳೇ ಬಹಳ ಕಡಿಮೆ ಮತ್ತು ಅವರನ್ನು ಬದಲಾವಣೆ ಮಾಡಲಿಕ್ಕೆ ಅವಕಾಶಗಳೇ ಇಲ್ಲ. ಬಹುಶಃ ನಾನು ಈಗ ಗಮನಿಸಿದ ಹಾಗೆ ಎಲ್ಲ ಪಕ್ಷಗಳ ಪ್ರಣಾಳಿಕೆಗಳನ್ನು ಗಮನಿಸಿದರೆ ಅಲ್ಲಿ ಬಹುಶಃ ಜನಾಕರ್ಷಿಸುವಂಥ ಒಂದಷ್ಟು ಭರವಸೆಗಳು ಮತ್ತು ಏನು ಜನರನ್ನು ಮರಳುಗೊಳಿಸುವಂಥ ಘೋಷಣೆಗಳೇ ಇರ್ತದೆ ಹೊರತು ಮೂಲಭೂತ ಸೌಲಭ್ಯಗಳು, ಸೌಕರ್ಯಗಳಾಗಿರುವಂಥ ಒಂದು ಶಿಕ್ಷಣ ವ್ಯವಸ್ಥೆ ಇರ್ಬೋದು, ಅಥವಾ ಏನು ನಮ್ಮ ಆರೋಗ್ಯದ ವಿಚಾರ ಇರ್ಬೋದು, ರಸ್ತೆ ಇರ್ಬೋದು, ಕುಡಿಯುವ ನೀರು ಇರ್ಬೋದು, ಇಂತಹವುಗಳಿಗೆ ಅಲ್ಲಿ ಅತ್ಯಂತ ಕಡಿಮೆ ಗಮನ ಕೊಟ್ಟಿರುವಂಥದ್ದು ಬಹುಶಃ ಅದು ದುರಂತ ಅಂತ ಭಾವಿಸ್ತೇನೆ. ಒಬ್ಬ ಅಭ್ಯರ್ಥಿ ಆಯ್ಕೆಯಾಗಿ ಬಂದ ಮೇಲೆ ಆತ ತನ್ನ ಸ್ವ ಆಸಕ್ತಿ ಮತ್ತು ಸ್ವಕಾಳಜಿಯಿಂದ ಆ ಒಂದು ಕ್ಷೇತ್ರದ ಅಭಿವೃದ್ಧಿಯ ಕಡೆಗೆ ಅವನು ಒಂದು ಅನುದಾನಗಳನ್ನು ತರಿಸುವ ನಿಟ್ಟಿನಲ್ಲಿ ಆತ ಪ್ರಯತ್ನಗಳನ್ನು ಮಾಡಬೇಕು ಮತ್ತು ಅದನ್ನು ಪ್ರಾಮಾಣಿಕವಾಗಿ ಅನುಷ್ಠಾನಗೊಳಿಸಲಿಕ್ಕೆ ಅವನು ಪ್ರಯತ್ನಿಸಬೇಕು ಅಂತ ಹೇಳೋದು ನನ್ನ ಅಭಿಪ್ರಾಯ. ನಮ್ಮೊಂದಿಗೆ ಬಿಜೆಪಿ ನಾಯಕರಾಗಿರುವಂಥ ವಿನೋದ್ ಬೊಳ್ಮಲೆ ಅವರಿದ್ದಾರೆ. ನಿಮಗೊಂದು ಪ್ರಶ್ನೆ ಕೂಡ ಇದೆ. ಗೊತ್ತಿದೆ, ಕಳೆದ ಅವಧಿಯಲ್ಲಿ ಈ ಒಂದು
ಬಳ್ಪ ಗ್ರಾಮವನ್ನು ಸಂಸದರ ಆದರ್ಶ ಗ್ರಾಮ ಎನ್ನುವಂಥ ನಿಟ್ಟಿನಲ್ಲಿ ಅದನ್ನು ಅಲ್ಲಿ ಕಾರ್ಯಕ್ರಮಗಳು ನಡೆದಿದೆ, ಅಭಿವೃದ್ಧಿ ನಡೆದಿದೆ ಎನ್ನುವಂಥದ್ದನ್ನು ನೀವು ಸಮರ್ಥಿಸಿಕೊಳ್ತೀರಿ. ಆದರೆ ಆಗಲಿಲ್ಲ ಎನ್ನುವುದು ಕಾಂಗ್ರೆಸ್ ಆರೋಪ ಕೂಡ ಇದೆ. ಒಬ್ಬ ಪಕ್ಷದ ನಾಯಕರಾಗಿ ಏನು ಹೇಳ್ತೀರಿ ಈ ಸಂಸದರ ಆದರ್ಶದ ಗ್ರಾಮದ ಬಗ್ಗೆ? ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಖಂಡಿತ ನರೇಂದ್ರ ಮೋದಿ ಸರ್ಕಾರ ಬರಬೇಕು ಅಂತ ನಮ್ಮೆಲ್ಲರ ಅಪೇಕ್ಷೆ. ಒಂದು ನಿಮ್ಮ ಪ್ರಶ್ನೆ ಕೇಳಿದಿರಿ, ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು 2014ರಲ್ಲಿ ಎಲ್ಲ ಸಂಸದರು ಒಂದೊಂದು ಗ್ರಾಮವನ್ನು ದತ್ತು ತೆಗೊಂಡು ಆ ಗ್ರಾಮವನ್ನು ಸಂಸದ ಆದರ್ಶ ಗ್ರಾಮವಾಗಿ ಡೆವಲಪ್ಮೆಂಟ್ ಮಾಡಬೇಕು, ಡೆವಲಪ್ಮೆಂಟ್ ಜೊತೆಗೆ ಮೂಲ ಸೌಕರ್ಯಗಳನ್ನು ಕೊಡಬೇಕು ಅಂತ ಘೋಷಣೆ ಆಗಿತ್ತು. ಸೊ ಆ ನಿಟ್ಟಿನಲ್ಲಿ ನಮ್ಮ ಹೆಮ್ಮೆಯ ಸಂಸದ ನಳಕುಮಾರ್ ಕಟೀಲ್ರು ಬಲ್ಪ ಮತ್ತು ಕೇನ್ಯವನ್ನು ತೆಗೆದುಕೊಂಡಿದ್ದರು. ಆ ಬಲ್ಪದ ಹಿಂದೆ 2014ರ ಮುಂಚೆ ಆ ಬಲ್ಪ ಗ್ರಾಮವನ್ನು ನಾವೆಲ್ಲ ನೋಡಿದವರಿದ್ದೇವೆ. ಅದು ಹೇಗಿತ್ತು, ಹೇಗಿದೆ ನಮಗೆಲ್ಲ ಕಾಣ್ತಿದೆ. ಎಲ್ಲ ಭಾಗದ ಒಳ ರಸ್ತೆಗಳು ಇವತ್ತು ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ನಾವು ಕಂಡಿದ್ದೇವೆ. ಅಲ್ಲಿ ಏನು ಸ್ವಾವಲಂಬನೆಗೋಸ್ಕರ ಅಲ್ಲಿ ಅಂದರೆ ಸಂಸದ ಆದರ್ಶ ಗ್ರಾಮದಲ್ಲಿ ಇರುವಂಥದ್ದು ಅದು ಸ್ವಾವಲಂಬನೆ ಗ್ರಾಮ ಆಗಬೇಕು, ಆರೋಗ್ಯಯುಕ್ತ ಗ್ರಾಮ ಆಗಬೇಕು, ಅಲ್ಲಿ ಶಿಕ್ಷಣಯುಕ್ತ ಗ್ರಾಮ ಆಗಬೇಕು ಅಂತ ಅಪೇಕ್ಷೆಗಳನ್ನು ಇಟ್ಟಿರುವಂಥದ್ದು. ವಿದ್ಯುತ್ತಿಗೆ ಸಂಬಂಧಪಟ್ಟಾಗಿ ಸುಮಾರು 2 ಕೋಟಿ ವೆಚ್ಚದಲ್ಲಿ ವಿದ್ಯುತ್ ಪರಿವರ್ತನಾ ಘಟಕಗಳಾಗಿರ್ತಕ್ಕಂಥದ್ದಾಗಿದ್ದಾವೆ. ವಿದ್ಯುತ್ತಿನ ಪೂರ ಎಲ್ಲೆಲ್ಲಿ ಪ್ರಾಬ್ಲಮ್ಗಳಿದೋ ಅಲ್ಲೆಲ್ಲವನ್ನು ಕೂಡ ಬಗೆಹರಿಸ್ತಕ್ಕಂಥ ಕಾರ್ಯಗಳು ಆಗಿದ್ದಾವೆ. ಜೊತೆಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ ಬಲ್ಪ 2 ಕೋಟಿ ವೆಚ್ಚದಲ್ಲಿ ಬಲ್ಪ ಶಾಲೆ ಡೆವಲಪ್ಮೆಂಟ್ ಆಗಿದೆ. ಹಾಗೆಯೇ ಮತ್ತೊಂದು ಶಾಲೆ NMHಲ್ಲಿ ಇರ್ತಕ್ಕಂಥದ್ದು 16 ಲಕ್ಷದಲ್ಲಿ ಅಲ್ಲಿ ಅಭಿವೃದ್ಧಿಪಡಿಸ್ತಕ್ಕಂಥ ಕಾರ್ಯಗಳಾಗಿದ್ದಾವೆ. ಹೀಗೆಯೇ ಶಿಕ್ಷಣಕ್ಕೆ ಅಂಗನವಾಡಿ ಕೇಂದ್ರ, ಶಿಶು ಮಂದಿರ ಕೇಂದ್ರ, ಅಂಗನವಾಡಿ ಕೇಂದ್ರಗಳ ಅಭಿವೃದ್ಧಿಗೆ ಆಗಿರ್ತಕ್ಕಂಥ ಕಾರ್ಯಗಳು ಆಗಿದ್ದಾವೆ. ಅಲ್ಲಿ ಆರ್ಥಿಕ ಚಲಾವಣೆ ದೃಷ್ಟಿಕೋನದಲ್ಲಿ ಈಗಾಗಲೇ ಬ್ಯಾಂಕಲ್ಲಿ ಇರಲಿಲ್ಲ. ಆ ಬ್ಯಾಂಕಿಗೋಡಿ ಕೂಡ ನ್ಯಾಷನಲ್ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕಿಗೆಲ್ಲ ತೆರೆದಿದೆ. ಹಾಗೆಯೇ ನಮ್ಮ ಪಂಜ ಸಹಕಾರಿ ಸಂಘದ ಬ್ರಾಂಚನ್ನು ಕೂಡ ಅಲ್ಲಿ ತೆರೆತಕ್ಕಂಥ ಕೆಲಸಗಳು ಆಗಿದ್ದಾವೆ. ಅದರ ಜೊತೆಗೆ ನೀವು ಪಟ್ಟಿಯನ್ನು ಕೊಟ್ಟರೆ ಮಾಡ್ತಾ ಇದ್ರಿ, ಆದರೆ ಅಲ್ಲಿ ಸ್ಥಳೀಯವಾಗಿ ತಾಲೂಕು ಪಂಚಾಯತ್ ಸದಸ್ಯರು ಹೇಳ್ತಾ ಇದ್ದಾರೆ ಸಂಸದರಿಗಿಂತ ಹೆಚ್ಚು ಅನುದಾನವನ್ನು ಒಬ್ಬ ತಾಲೂಕು ಪಂಚಾಯತ್ ಸದಸ್ಯನಾಗಿ ನಾನು ಅಲ್ಲಿ ಡೆವಲಪ್ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಸಂಸದರು ಅವರು ತೆಗೆದುಕೊಂಡ 5 ವರ್ಷದಲ್ಲಿ ಅಲ್ಲಿ ವಿನಿಯೋಗ ಮಾಡಿರ್ತಕ್ಕಂಥ 55 ಕೋಟಿ ರೂಪಾಯಿ. ಒಬ್ಬ ತಾಲೂಕು ಪಂಚಾಯತ್ ಸದಸ್ಯರು ಅವರ ಬಂದಿರತಕ್ಕಂಥ ಅನುದಾನ ಜೊತೆಗೆ ಆಗಿನ ಅವರ ಸರ್ಕಾರದಿಂದ ಮಾನ್ಯ ಶಾಸಕರ ಶಿಫಾರಸಿನ ಮೇರೆಗೆ ಒಂದಿಷ್ಟು ಅನುದಾನ 1.5 ಕೋಟಿ ಅನುದಾನವನ್ನು ಡೆವಲಪ್ಮೆಂಟ್ ಮಾಡಿರೋದು ಹೌದು, ಅಲ್ಲ ಅಂತ ಹೇಳೋದಿಲ್ಲ. ಆದರೆ ಸಂಸದರ ಆದರ್ಶ ಗ್ರಾಮ ಅಂತ ಲೆಟರ್ ಕೊಟ್ಟಾಗ ಅಲ್ಲಿ ಒಂದಿಷ್ಟು ಅನುದಾನಗಳನ್ನು ತರಿಸ್ತಕ್ಕಂಥ ಪ್ರಯತ್ನ ಅವರ ಕಡೆಯಿಂದ ಆಗಿದೆ. ಅವರಿಗೆ ನಾವು ಅಭಿನಂದನೆಗಳನ್ನು 100% ಸಲ್ಲಿಸ್ತೇವೆ. ಓಕೆ, ಲೋಕೇಶ್ ಶಿಬ್ಬರೆಮೇಲು ಬಿಜೆಪಿ ನಾಯಕರಿದ್ದಾರೆ. ಈಗ ಅವರು ಗ್ಯಾರಂಟಿಗಳನ್ನು ನಂಬಿದ್ದಾರೆ. ಈಗಾಗಲೇ ಗ್ಯಾರಂಟಿಯ ಬಗ್ಗೆ ಚರ್ಚೆ ಆಯಿತು. ಕಾಂಗ್ರೆಸ್ ಗ್ಯಾರಂಟಿ ಇಂದಾಗಿ ಮತದಾರರು ಕಾಂಗ್ರೆಸ್ ಪರ ಒಲವನ್ನು ವ್ಯಕ್ತಪಡಿಸ್ತಾರಾ? ನೀವೇನು ಹೇಳ್ತೀರಿ? ಖಂಡಿತ ಇಲ್ಲ. ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಜನಗಳು ಒಪ್ಪುವುದಿಲ್ಲ. ಯಾಕೆಂತ ಹೇಳಿದರೆ ಇದರಿಂದಾಗಿ ಉದಾಹರಣೆಗೆ ನಮಗೆ 4 ರೂಪಾಯಿ ಚಿಲ್ಲರಿದ್ದಂಥ ಕರೆಂಟು ಈಗ 7 ರೂಪಾಯಿ ಯೂನಿಟಿಗೆ ಆಗಿದೆ. ಈಗ ಒಂದು ವೇಳೆ ಅವರು ಅದನ್ನು ಫ್ರೀ ತೆಗೆದ್ರೆ ನಾವು 7 ರೂಪಾಯಿಗೆ ಕಟ್ಟಬೇಕು. ಆಗ ಎಷ್ಟು 1,000 ಬರುವವನಿಗೆ ಎಷ್ಟು 1,500-600 ಬರ್ತದೆ ಬಿಲ್. ಗ್ಯಾರಂಟಿಯಿಂದಾಗಿ ಜನ ಪ್ರಯೋಜನ ಆಗುವುದಿಲ್ಲ ಅಂತ ಆಗುದಿಲ್ಲ, ಖಂಡಿತವಾಗಿ ಆಗುದಿಲ್ಲ. ಓಕೆ, ಕಾಂಗ್ರೆಸ್ ನಾಯಕರಲ್ಲಿ ನೀವು ಹೇಳಿದ್ದೀರಿ ಅಷ್ಟು ವರ್ಷ ಕಾಂಗ್ರೆಸ್ ಸಾಧನೆ ಮಾಡಿದೆ, ಇಷ್ಟು ವರ್ಷ ಮಾಡಿದೆ ಅಂತ. ಯಾಕೆ ಈ ಕ್ಷೇತ್ರದಲ್ಲಿ ನಿರಂತರವಾಗಿ ಕಾಂಗ್ರೆಸ್ ಸೋಲ್ತಾ ಇದೆ? ಅಂದರೆ ನಮ್ಮ ಮಿತ್ರಪಕ್ಷವಾದಂಥ BJPಯವರು ಭಾವನಾತ್ಮಕವಾಗಿ ಜನರನ್ನು ಪ್ರಚೋದಿಸಿ ಈ ಓಟು ಹಿಡಿಯುವಂಥ ಒಂದು ಪ್ರಮುಖ ವಿಷಯ ಅಂದರೆ ಕೇವಲ ಹಿಂದುತ್ವ ಅಂತ ಹೇಳುವ ವಿಷಯದಲ್ಲಿ ಎಲ್ಲರನ್ನೂ ಒಟ್ಟುಗೂಡಿಸಿಕೊಂಡು ಆ ರೀತಿಯಲ್ಲಿ ಓಟು ತೆಗಿತಾರೆ. ಅಭಿವೃದ್ಧಿಯ ವಿಚಾರ ಖಂಡಿತ ಬರಲಿಲ್ಲ. ಈಗಾಗಲೇ ನಮ್ಮ ಮಿತ್ರರು ಹೇಳಿದರು ಕರೆಂಟ್ ಬಿಲ್ಗೆ ರೇಟ್ ಜಾಸ್ತಿ ಆಗಿದೆ ಅಂತ. ಈಗಾಗಲೇ ಅವರು ಹೇಳಿದಾಗೆ ಅವತ್ತು 400 ರೂಪಾಯಿಗಿದ್ದ ಗ್ಯಾಸಿಗೆ ಈಗ ಯಾವ ರೇಟ್ ಉಂಟು ಅವರಿಗೆ ಗೊತ್ತಿದೆ, ನಾವದನ್ನು ರೇಟ್ ಹೇಳಬೇಕು ಅಂತಿಲ್ಲ. ಅವತ್ತಿಗೆ 800 ರೂಪಾಯಿದ್ದ ಒಂದು ರಸಗೊಬ್ಬರಕ್ಕೆ ಈಗ ಯಾವ ರೇಟ್ ಉಂಟು ಅಂತ ನಾನು ಹೇಳಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿದ್ದ ವಿಷಯ. ಬೆಲೆ ಏರಿಕೆ ಆಗಿದೆ ಅಂತ ಹೇಳ್ತೀರಿ? ಬೆಲೆ ಏರಿಕೆ ಈಗ ಆಗಿದೆ. 10 ವರ್ಷ ಕೇವಲ 43 ಲಕ್ಷ ಸಾಲ ಒಬ್ಬನ ಇದಕ್ಕೆ ಇದ್ದರೆ ಇದು ನಮ್ಮ 43 ಲಕ್ಷ ಸಾಲ ಇದ್ದದ್ದು ಈಗ 155 ಲಕ್ಷ ಸಾಲ ಆಗಿದೆ. ಇಲ್ಲಿನ ಗ್ರಾಮೀಣ ಇದರ ತಗೊಂಡ್ರೆ ಪಶು ಆಸ್ಪತ್ರೆ ಇಲ್ಲಿ ನೋಡಿದ್ರೆ ಸುಮಾರು ವರ್ಷದಿಂದ ಅದಕ್ಕೆ ಡಾಕ್ಟರ್ಗಳೇ ಇಲ್ಲ. ಇವರು ಅದರ ಬಗ್ಗೆ ಯಾವುದೇ ರೀತಿಯ ಚಿಂತನೆಯನ್ನು ನಡೆಸುವುದಿಲ್ಲ. ಮತ್ತು ಯಾವುದೇ ಸರ್ಕಾರ ಬರಲಿ ನಾವು ಹೇಳ್ತಾ ಇರೋದು ಒಂದು ಕ್ಷಣಿಕವಾದಂತಹ ಒಂದು ಯಾವುದೇ ಯೋಜನೆಗಳು ಬೇಡ, ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ನೋಡಿ ಒಂದು ಯೋಜನೆಗಳನ್ನು ಮಾಡಬೇಕು ಅಂತ. ಈ ಒಂದು ಸುಳ್ಯ ಮೀಸಲು ಕ್ಷೇತ್ರವನ್ನು ನಾವು ಆಧಾರವಾಗಿಟ್ಕೊಂಡು ಮಾತಾಡಿದರೆ ಸುಳ್ಯದ ಮೀಸಲು ಕ್ಷೇತ್ರದಲ್ಲಿ ಈ ಯುವಕರಿಗೆ ಆದ್ಯತೆ ಕೊಡುವಂಥ ಯಾವುದೇ ಕಾರ್ಯಕ್ರಮಗಳು ಇಲ್ಲಿ ನಡೆದಿಲ್ಲ, ಕಾರ್ಖಾನೆಗಳು ತಂದಿಲ್ಲ. ನಮ್ಮ ಒಂದು ಈ ಪ್ರದೇಶ ಅಭಿವೃದ್ಧಿ ಆಗಬೇಕಂದ್ರೆ ಒಂದು ಕಾರ್ಖಾನೆಗಳು ಬರಬೇಕು, ಇಲ್ಲಿ ಸಮಗ್ರ ಅಭಿವೃದ್ಧಿ ಆಗ್ತದೆ. ಯುವಕರು ಹೆಚ್ಚಿನವ್ರು ಏನು ಮಾಡ್ತಾರೆ, ನಾವು ಬ್ಯಾಂಗ್ಳೂರು ಕಡೆ ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ಇದು ಆಗಬಾರ್ದು. ಇಲ್ಲಿ ಹೊಸ ಯೋಜನೆಗಳು ಬರಬೇಕು. ಅದೇ ರೀತಿ ಇಲ್ಲಿ
ಅಭಿವೃದ್ಧಿ ಆಗಬೇಕು. ನಾವು ಗ್ರಾಮೀಣ ಪ್ರದೇಶಗಳ ಒಂದು ರಸ್ತೆಯನ್ನು ನಾವು ನೋಡಿದರೆ ನಿಮಗೆ ಇವಾಗ ಅಂದಾಜು ಆಗ್ತದೆ ಯಾವುದು ಅಭಿವೃದ್ಧಿ ಆಗಿದೆ ಅಂತ. ಎಲ್ಲಿಯೂ ಅಭಿವೃದ್ಧಿ ಆಗಲಿಲ್ಲ. ಸುಮ್ಮನೆ ಯಾರು ಇವರು ಬೊಗಳೆ ಬಿಡ್ತಾ ಇದ್ದಾರೆ ಅಷ್ಟೇ, ನಾವು ಅಭಿವೃದ್ಧಿ ಮಾಡಿದ್ದೇವೆ ಅಂತ. ನೀವು ಬನ್ನಿ, ನಮ್ಮ ಪಂಬೆತ್ತಾಡಿ ಗ್ರಾಮದಲ್ಲಿ ನಾವು ತೋರಿಸ್ತೇವೆ ಯಾವ ರೀತಿ ಇದೆ ಅಂತ. ಹೋರಾಟ ಮಾಡಿದವರು ಇದ್ದಾರೆ, ಅವರಲ್ಲಿ ಕೇಳೋಣ. ಈಗ ಇಲ್ಲಿ ನಮ್ಮ ಮಿತ್ರರೆಲ್ಲ ನಮ್ಮ ದೇಶದ ಬಗ್ಗೆ ಎಲ್ಲ ಮಾತಾಡಿದರು. ನನಗೆ ಒಂದು ಅನಿಸ್ತದೆ, ಈಗ ದೇಶ ನನ್ನ ಲೆಕ್ಕದಲ್ಲಿ ದೇಶ ನಂತರ ನಮ್ಮ ಗ್ರಾಮ ಮುಖ್ಯ ಅಂತ ಕಾಣ್ತದೆ. ಯಾಕೆಂದರೆ ಗ್ರಾಮ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆದ ಹಾಗೆ ಇರುವುದು. ಈಗ ನಿಜವಾಗಿ ನಾವು ಈಗ ನಮ್ಮ ಪಂಬೆತ್ತಾಡಿಯಲ್ಲಿ ನಾನು ಎಷ್ಟೋ ವರ್ಷದಿಂದ ನಮಗೆ ಅದು ಕೊಡಬೇಕು ಇದು ಕೊಡು ಅಂತ ಕೇವಲ ಒಂದು ರಸ್ತೆಯನ್ನು ಮಾತ್ರ ನಾವು ಕೇಳುವುದು. ನಾವು ಈ ಅಂಗಾರರು ಸಾಧಾರಣ 33 ವರ್ಷ ಇದ್ರು ಅಂತ ಹೆಚ್ಚಿನ ಅಂಶ. ಅವರ ಆಡಳಿತಾವಧಿಯಲ್ಲಿ ನಮ್ಮ ಕರಿಕಳ ಕಾಂತುಕೊಮಿರಿ ರಸ್ತೆ ಸಾಧಾರಣ ಒಂದು 5 ಕಿಲೋಮೀಟರ್ ಚಿಲ್ಲರೆ ಉಂಟು. ಇದಕ್ಕೆ ಒಂದು 50 ರೂಪಾಯಿ ಅನುದಾನ ಅವರಿಂದ ಬರಲಿಲ್ಲ. ಆದರೂ ನಾವು ಹಠ ಬಿಡದೆ ನಿಜವಾಗಿ ನಾನು ಒಂದು ಯಾವುದೇ ಪಕ್ಷದಲ್ಲಿ ಗುರುತಿಸಿಕೊಂಡು ಇದ್ದವನಲ್ಲ. ಈಗ ನಿನ್ನೆಯಿಂದ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಕ್ಯಾನ್ವಾಸ್ಗೆ ಹೊರಟಿದ್ದೇನೆ. ಯಾಕೆಂದ್ರೆ ನಮಗೆ ಅಷ್ಟು ಬೇಸರ ಆಗಿದೆ ಬಿಜೆಪಿಯಿಂದ. ರಸ್ತೆ ಆಗ್ತದೆ ಅಂತ ಭರವಸೆ ಇದೆಯಾ? ಭರವಸೆ ಈಗ ಆಗ್ತದೆ ಅಂತ ಒಂದು ಅಂದಾಜು ಉಂಟು. ಯಾಕಂದ್ರೆ ನಾವು ಕೆಲವು ವರ್ಷಗಳ ಮೊದಲು ಒಂದ್ಸಲ ನಾವೆಲ್ಲ ಒಟ್ಟು ಕೂಡಿ ಒಂದು ಬೆಂಗಳೂರಿಗೆಲ್ಲ ಹೋಗಿ ಒಂದು 50 ಲಕ್ಷ ಅನುದಾನ ತಂದಿದ್ದೇವೆ. ಆವಾಗ ಸಿದ್ದರಾಮಯ್ಯ ಸರ್ಕಾರ ಇತ್ತು, ಎಚ್ ಕೆ ಪಾಟೀಲ್ ಅನುದಾನ 50 ಲಕ್ಷ ಬಂದಿತ್ತು. ಆದರೂ ಇವರು ನಮ್ಮ ಅಂಗಾರರು ಇಷ್ಟರವರೆಗೆ ಒಂದು ಪೈಸೆ ಕೊಡಲಿಲ್ಲ ಅಂದರೆ ನನಗೆ ನಿಜವಾಗಿ ಬೇಸರ ಆಗ್ತದೆ. ಅವರು ಹೆಚ್ಚು ಬಿಡಿ, ನಾವು ಈಗ ಅಂಗಾರರು ನಮ್ಮ ಸುಳ್ಯದ ಅಂಗಾರರು ಅವರು ಒಂದು ಲೆಟ್ರ್ ಕೊಡಬೇಕಾದ್ರೆ ನಮ್ಮನ್ನು ಬೆಂಗಳೂರಿಗೆ ಕರೆದಿದ್ದಾರೆ. ನಾವು ಇತ್ತೀಚೆಗೆ ಇಲೆಕ್ಷನ್ ಆಗುತ್ತೆ ಮೊದಲು 7 ಸಲ ಬೆಂಗಳೂರಿಗೆ ಹೋಗಿದ್ದೇವೆ. ಆದರೂ ಅವರಿಂದ ಯಾವುದೇ ಒಂದು ಇದು ಇರಲಿಲ್ಲ. ನಿಜವಾಗಿ ಬೇಸರದ ಸಂಗತಿ. ಮತ್ತೆ ದೇಶದ ಬಗ್ಗೆ ಇವರೆಲ್ಲ ಹೇಳ್ತಾರೆ, ನಿಜವಾಗಿ ದೇಶ ಏನಾಗಿದೆ ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಕಾಂಗ್ರೆಸ್ ಮಾಡಿದ ಅಭಿವೃದ್ಧಿ ಕಾರ್ಯವನ್ನು ಬಿಟ್ಟರೆ ಇವರು ಏನು ಮಾಡಿದ್ದಾರೆ ಅಂತ ತಿಳಿಸಬೇಕು. ಒಂದೇ ಒಂದು ಉದ್ಯೋಗ ಸೃಷ್ಟಿ ಆಗಲಿಲ್ಲ, ದೊಡ್ಡ ಕಾರ್ಖಾನೆಗಳು ಬರಲಿಲ್ಲ, ಯಾವುದೂ ಇಲ್ಲ. ಸರಿ ವೆಂಕಪ್ಪಣ್ಣ, ಸರಿ. ರಸ್ತೆಯ ಬಗ್ಗೆ ಹೇಳಿದ್ರು, 6 ಬಾರಿ ಶಾಸಕರಾಗಿದ್ರು, ಒಂದು ಚಿಕ್ಕಾಸು ಅನುದಾನ ಅವರ ರಸ್ತೆಗೆ ನೀಡಲಿಲ್ಲ ಅಂತೆ. ಈಗ ನಮಗೆ ಗೊತ್ತಿರುವ ಹಾಗೆ ಇವರು ಹೇಳಿದ್ದು ಅವರ ಕಾಂತುಕೊಮಿರಿ ರಸ್ತೆಯ ಬಗ್ಗೆ ನನಗೆ ಗೊತ್ತಿಲ್ಲ. ಅನುದಾನ 40 ಲಕ್ಷ ಅನುದಾನ ಇಟ್ಟಿದ್ರು. ಅದು ಇವರು ಅಲ್ಲಿ ಗ್ರಾಮ ವಾಸ್ತವ್ಯದ ಸಂದರ್ಭದಲ್ಲಿ ಏನೋ ಘರ್ಷಣೆಗಳಾಯಿತು, ಅದು ಪೆಂಡಿಂಗ್ ಆಯಿತು. ಆಮೇಲೆ ಟೆಂಡರ್ ಏನೋ ಬಾಕಿ ಆಯಿತು ನನಗೆ ಗೊತ್ತಿರುವ ಹಾಗೆ. ಅವರು ಕೊಟ್ಟಿಲ್ಲ ಅಂತ ಹೇಳಿದರೆ ಈಗ ಮೂಲೆ ಮನೆ ರಸ್ತೆಗೆ 30 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟು ರಸ್ತೆ ಆಗಿದೆ. ಪಂಬೆತ್ತಾಡಿ ಗ್ರಾಮಕ್ಕೆ ಅಂತ ಹೇಳಿದ್ರು ಅವರು. ಪಂಬೆತ್ತಾಡಿ ಗ್ರಾಮಕ್ಕೆ ಅಂತ ಹೇಳಿದ ಕಾರಣ ನಾನು ಇದನ್ನು ಉಲ್ಲೇಖ ಮಾಡುವ ಪರಿಸ್ಥಿತಿ ಬಂದಿದೆ. ಕಾಂತುಕೊಮಿರಿ ರಸ್ತೆಗೆ 40 ಲಕ್ಷ ಅನುದಾನವನ್ನು ಇಟ್ಟಿದ್ರು. 40 ಲಕ್ಷ ಅಲ್ಲ, 30 ಲಕ್ಷ. ಸರಿ ಆಯ್ತು, 30 ಲಕ್ಷ ಅಂದ್ರೆ 30 ಲಕ್ಷ ಒಪ್ಪಿಕೊಳ್ಳುವ. 30 ಲಕ್ಷ ಅನುದಾನವನ್ನು ಇಟ್ಟಿದ್ರು. ಟೆಂಡರ್ ಆಗಿತ್ತು. ಕೊನೆಗೆ ಏನು ಸಮಸ್ಯೆ ಅಂತ ಗೊತ್ತಿಲ್ಲ. ಎಲೆಕ್ಷನ್ ಡಿಕ್ಲೇರ್ ಆದ ಕಾರಣ ಏನೋ ಬಾಕಿ ಆಯ್ತು. ಅಲ್ಲಿ ಸ್ವಲ್ಪ ಚರ್ಚೆಗಳಾಯ್ತು. ಕುಲದೀಪ್ ಅವರು ಬಹಳಷ್ಟು ಅದರ ಬಗ್ಗೆ ನಮ್ಮಲ್ಲಿ ಮಾತಾಡಿದ್ದಾರೆ. ಖಂಡಿತವಾಗಿ ಅದು ಸ್ಯಾಂಕ್ಷನ್ ಆಗಿರುವಂತದ್ದು. ಅದು ಏನೋ ಟೆಂಡರ್ ಪ್ರಾಬ್ಲಮ್ ಅಲ್ಲಿ ಬಾಕಿ ಆಗಿದೆ ಹೊರತು ಇಲ್ಲದ್ರೆ ಆಗುವಂಥದ್ದು. ಅದಲ್ಲದೆ ನಾವು ಈಗ ಮಂಚುಕಟ್ಟ ರಸ್ತೆಗೆ 25 ಲಕ್ಷ ಅನುದಾನ ಕೊಟ್ಟಿದ್ದಾರೆ. ಸರಿ, ಕಳೆದ ವಿಚಾರಗಳ ಬಗ್ಗೆ ಮಾತಾಡ್ತಿದ್ದೆವು. ಈಗ ಶಾಸ್ತ್ರಿಗಳೇ, ಈ ಬಾರಿ ಮತ್ತೆ ಜನರ ಬಳಿಗೆ ಹೋಗ್ತಾ ಇದ್ದೀರಿ. ಇಡೀ ಒಂದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಬಗ್ಗೆ ಒಂದು ವಿಷನ್ ಏನು ಅಂತ ಈಗ ಪ್ರಸ್ತಾಪಗಳಾಯಿತು. ಉದ್ಯೋಗ ಸೃಷ್ಟಿಯ ಬಗ್ಗೆ ಇರ್ಬೋದು ಅಥವಾ ನಾವೆಲ್ಲ ಮಾತಾಡ್ತೇವೆ. ಆದರೆ ಒಂದು ವಿಷನ್, ಅದು ಸುಳ್ಯ ಕ್ಷೇತ್ರದ ಬಗ್ಗೆ ಇರ್ಬೋದು ಅಥವಾ ಇಡೀ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿಗೆ ಇರುವಂಥ ವಿಷನ್ ಏನು ಅಂತ. ದೇಶದಲ್ಲಿ ಸಾಮಾನ್ಯ ಮತದಾರ ಕೂಡ ಯೋಚನೆ ಮಾಡುವಂಥದ್ದು, ದೇಶ ಮೊದಲು, ಮತ್ತೆ ರಾಜ್ಯ, ಮತ್ತು ಗ್ರಾಮ. ಬಿ ಜೆ ಪಿಯ ಸಿದ್ಧಾಂತಗಳೇ ಒಂದು ರಾಷ್ಟ್ರೀಯ ಚಿಂತನೆ. ದೇಶ ಉಳಿದ್ರೆ ಮಾತ್ರ ನಾವು ಉಳಿಬೋದು. ಯಾಕಂದರೆ ಇತ್ತೀಚೆಗೆ ಚೀನಾದಿಂದ ಆಗಿರುವಂಥ ಆಕ್ರಮಣ ಇರ್ಬೋದು, ಮತ್ತು ಯುಕ್ರೇನಿಂದ ಅಲ್ಲಿ ಆಗಿರುವಂಥ ಘಟನೆಗಳಿರ್ಬೋದು, ಇಡೀ ಪ್ರಪಂಚದಲ್ಲಿ ಎಲ್ಲ ದೇಶಗಳಲ್ಲಿ ಆಗಿರುವಂಥ ಘಟನೆಗಳಿಗೆ ಇಡೀ ನಾಯಕತ್ವ ಮೋದಿಯನ್ನು ಯಾವಾಗಲೂ ಒಪ್ತಾ ಇರುವಂಥದ್ದು. ಈ ದೃಷ್ಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸಮರ್ಥ ನಾಯಕತ್ವದ ಮೂಲಕ ಅಂತ ದಕ್ಷಿಣ ಜಿಲ್ಲೆಯಲ್ಲಿ ಕೂಡ ಸಮರ್ಥ ನಾಯಕತ್ವದ ಮೂಲಕ ಚುನಾವಣೆ ಎದುರಿಸ್ತಾ ಇದೆ. ಯಾಕಂದರೆ ಕಾಂಗ್ರೆಸ್ನವರು ಬರೀ 232 ಸೀಟಲ್ಲಿ ಇಡೀ ದೇಶದಲ್ಲಿ ನಿಂತು ನಾವು ಸರ್ಕಾರ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಬಿ ಜೆ ಪಿ ಎಲ್ಲ ಕ್ಷೇತ್ರಗಳಿಗೂ ಅಭ್ಯರ್ಥಿಗಳನ್ನು ನಿಲ್ಲಿಸಿದೆ. ದೇಶದಲ್ಲಿ ಒಂದು ಅಧಿಕಾರ ಪಡಬೇಕು ಅಂತಿದ್ದರೆ 272 ಸೀಟು ಕನಿಷ್ಠ ಬೇಕು.
ಆ ದೃಷ್ಟಿಯಲ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನವರಿಗೆ ಸರ್ಕಾರ ಮಾಡಲಿಕ್ಕೆ ಆಗೋದಿಲ್ಲ. ಜನ ಮೋಸ ಹೋಗಬೇಡಿ, ಕಾಂಗ್ರೆಸ್ಸಿಗೆ ಮತದಾನ ಮಾಡಿ, ದೇಶಕ್ಕೆ ಸಮರ್ಥ ನಾಯಕತ್ವ ಇರುವಂಥ ಮೋದಿಯವರಿಗೆ ಮತದಾನ ಮಾಡಿ. ಓಕೆ ಓಕೆ. ನಮ್ಮೊಂದಿಗೆ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂಥ CM ರಫೀಕ್ ಅವರಿದ್ದಾರೆ. ಈಗ ಯಾವ ಪಕ್ಷದಲ್ಲಿದ್ದೀರಿ? ನಿನ್ನೆಯಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ವಾ? ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದಾರೆ. ಮೊದಲು JDSನಲ್ಲಿದ್ದರು. JDS ನಿಮ್ಮೊಟ್ಟಿಗೆ ಸೇರಿದ ಕಾರಣ ಇವರಿಗೆ ಬೇಜಾರಾಗಿ ಅವರು ಕಾಂಗ್ರೆಸ್ ಸೇರಿದ್ದಾರೆ. ಇರಲಿ ಸರಿ. ಈ ಕ್ಷೇತ್ರದ ಬಗ್ಗೆ ನಿಮ್ಮ ವಿಷನ್ ಏನು ಅಂತ, ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದರೆ? ಎಲ್ರಿಗೂ ನಮಸ್ಕಾರ. ನಾನು ನಿನ್ನೆ ತಾನೇ ಕಾಂಗ್ರೆಸ್ ಪಕ್ಷ ಸೇರಿಕೊಂಡಿದ್ದೆ, ಹೆಚ್ಚು ಹೇಳಲಿಕ್ಕಿಲ್ಲ. ಆದರೆ ಕಳೆದ 10 ತಿಂಗಳಿಂದ ನಾವು ನೋಡ್ತಿರುವ ಹಾಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಹಳ ಸಮರ್ಥವಾಗಿರ್ತಕ್ಕಂಥ ಒಂದು ಆಡಳಿತವನ್ನು ಕೊಡ್ತಾ ಇದೆ. ಏನು ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿಗಳನ್ನ ಹೇಳಿದ್ರು, ಅದನ್ನು ಬಹಳ ಸಮರ್ಥವಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಇವತ್ತು ಎಲ್ರಿಗೂ ಅದು ಪ್ರಯೋಜನಕ್ಕೆ ಸಿಕ್ಕಿದೆ. ಹಾಗಾಗಿ ನಾನು ಯಾವತ್ತೂ ಇದ್ದರೂ ಮೌಲ್ಯಾಧಾರಿತ ರಾಜಕೀಯದ ಬಗ್ಗೆ ಚಿಂತನೆ ಮಾಡಿಸ್ತಕ್ಕಂಥವನು. ಈ ದೇಶದಲ್ಲಿ ಬಹುಶಃ ಕಾಂಗ್ರೆಸ್ ಪಕ್ಷವು ಕೂಡ ಮೌಲ್ಯಾಧಾರಿತ ರಾಜಕೀಯಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಟ್ಟಿರೋದು ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ಮುಂದೆ ಕೇಂದ್ರದಲ್ಲೂ ಕಾಂಗ್ರೆಸ್ ಸರ್ಕಾರ ಬಂದರೆ ಒಂದು ಒಳ್ಳೆಯ ಆಡಳಿತವನ್ನು ನಾವು ನಿರೀಕ್ಷಿಸಬಹುದು ಅಂತಕ್ಕಂಥ. ಏನು ನಿಮ್ಮ ಈಗ ನೀವೊಬ್ಬರು ಯುವಕರು, ಏನು ಈ ಕ್ಷೇತ್ರದ ಬಗ್ಗೆ ನಿಮಗೆ ವಿಷನ್ ಏನು ಅಂತ? ಉದ್ಯೋಗ ಸೃಷ್ಟಿ ಇರ್ಬೋದು ಅಥವಾ ಕಂಪನಿಗಳನ್ನು ಆರಂಭ ಮಾಡುವಂಥದ್ದು ಇರ್ಬೋದು. ಹೌದು, ಬಹಳ ಮುಖ್ಯವಾಗಿ ನಮ್ಮ ದೇಶ ಇವತ್ತು ಒಂದು ಕಡೆಯಲ್ಲಿ ಬಡತನದಿಂದ ಬಳಲುತ್ತಾ ಇದೆ, ಇನ್ನೊಂದು ಕಡೆ ಆರ್ಥಿಕವಾಗಿ ನಾವು ಬಹಳ ಹಿಂದೆ ಸರಿತಾ ಇದ್ದೇವೆ. ಈ ರೀತಿ ಹಸಿಮುಕ್ತ ಭಾರತ ಅಥವಾ ಮತ್ತು ನಿರುದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು, ಈ ಮೂಲಕ ದೇಶದ ಹಳ್ಳಿಗಳ ಸಮಗ್ರ ಅಭಿವೃದ್ಧಿಗಳನ್ನ ಚಿಂತನೆ ಮಾಡ್ತಕ್ಕಂಥದ್ದು. ಓಕೆ ಓಕೆ. ಜೊತೆಗೆ ಮಾತಾಡ್ತೀರಾ? ಪುರುಷೋತ್ತಮ ಅವರೇ, ಎಲ್ಲ ಮಾತುಗಳನ್ನು ಮತ್ತೊಮ್ಮೆ ಕೇಳಿಕೊಂಡಿದ್ದೀರಿ, ಏನು ಹೇಳ್ತೀರಿ? ಈ ಚುನಾವಣೆಗೆ ಮತದಾರರಲ್ಲಿ ಏನು ವಿಚಾರಗಳನ್ನು ಹೇಳ್ತೀರಿ? ಮೊದಲಾಗಿ ನನಗೆ ಕಾಂಗ್ರೆಸ್ ಮತ್ತು BJP ಪಕ್ಷದವರು ನಮ್ಮ ಹೋರಾಟಕ್ಕೆ ಸೇರಿಕೊಂಡುದು ಅದು ಭಾಳ ಸಂತೋಷ ಆಗಿದೆ. ಯಾಕೆಂತ ಹೇಳಿದರೆ ಇಲ್ಲಿ ಆಡಳಿತ ಸರ್ಕಾರ ಇರುವ ಯಾವುದೇ ಒಬ್ಬ ಕಾರ್ಯಕರ್ತರು ನಮ್ಮ ಹೋರಾಟಕ್ಕೆ ಬರುವುದು, ಯಾಕೆಂದರೆ ನಮ್ಮ ಸರ್ಕಾರದವರಿಗೆ ಬೇಜಾರಾಗ್ತದೆ ಅಂತ. ಈಗ ಬರ್ತೇನೆ ಅಂತ ಹೇಳಿದ್ರು. ಈಗ 2 ಕಡೆಯವರು ಬರ್ತಾರೆ, ನಾವು ಮುಂದೆ ಹೋಗ್ತೇವೆ. ನಮ್ಮ ಜೊತೆ ಯಾರು ಬರ್ತಾರೆ, ಮತದಾರರು ಬರ್ತಾರಾ, ಇವರು ಬರ್ತಾರಾ ಅಂದರೆ ನಾನು ಇಲ್ಲೊಂದು ಬಂತು, ದೇಶ ಮೊದಲು ಹಳ್ಳಿ ಗ್ರಾಮ ನಂತರ ಅಂತೇಳಿ. ದೇಶ ಮೊದಲು ಕರೆಕ್ಟ್, ಅದಕ್ಕೆ ವ್ಯವಸ್ಥೆ ಇದೆ. ಅಲ್ಲಿ ಏನು ವ್ಯವಸ್ಥೆ ಇದೆ, ಹಳ್ಳಿ ಗಾಂಧೀಜಿಯವರು ಹೇಳಿದ್ದು ಹಳ್ಳಿ ಅಭಿವೃದ್ಧಿ ಆದರೆ ನಗರ ಅಭಿವೃದ್ಧಿ ಆದಂತೆ ಅಂತ. ನಿಮ್ಮ ಚಿಂತನೆ ಈ ಮಾತನ್ನು ಗ್ರಾಮ ಸ್ವರಾಜ್ಯದಲ್ಲಿ ಕೂಡ ಬರ್ತದೆ. ಇದನ್ನು ತಿಳ್ಕೊಳ್ಬೇಕು ನಾವು. ಸುಮ್ಮನೆ ಗ್ರಾಮ ಸ್ವರಾಜ್ಯ ಎಲ್ಲರೂ ಹೋಗಿ ಅಲ್ಲಿ ಗ್ರಾಮ ಸ್ವರಾಜ್ಯದ ಬಗ್ಗೆ ಮಾತಾಡೋದು, ಗಾಂಧಿ ಬಗ್ಗೆ ಮಾತಾಡೋದು, ಇದೆಲ್ಲ ಇನ್ನೊಂದು ವಿಚಾರ. ಈಗ ತಿಳ್ಕೊಂಡದ್ದು ಈ 2,000 ರೂಪಾಯಿ ಈ ನಮ್ಮ ಪಂಚಾಯತ್ನಲ್ಲಿ ಯಾರಿಗೆ ಬರಲಿಲ್ಲ ಅಂತ ಇವರಿಗೆ ಗೊತ್ತುಂಟ? ಆದಿವಾಸಿ ಕೊರಗರು ಇವತ್ತು ಕೇಳಿದಲ್ಲಿ ಒಬ್ಬರಿಗೆ ಮಾತ್ರ ಬರ್ತಾ ಉಂಟು. ಇದನ್ನು ಯಾಕೆ ಮಾಡ್ಲಿಕ್ಕೆ ಆಗಲಿಲ್ಲ? ಅವ್ರು ಹೇಳೋದು ನನಗೆ ರೇಷನ್ ಕಾರ್ಡ್ ಸರಿ ಮಾಡಲಿಲ್ಲ. ಇದನ್ನು ಯಾರು ಕೇಳ್ತಾರೆ ಮಾರ್ರೆ? ಇವರು 2 ಪಕ್ಷದವರು ಕೂಡ ಇದ್ದಾರೆ. ಇವರು ಜನರ ಬಳಿಗೆ ಓಟ್ ಕೇಳಲಿಕ್ಕೆ ಹೋಗ್ತಾರೆ. ಈ ಜನರ ಸಮಸ್ಯೆ ಹಣ ಇನ್ನೂ ಕೂಡ ಬಂದಿಲ್ಲ ಅಂತ ಇವರು ಯಾರಿಗೆ ಗೊತ್ತುಂಟು? ಯಾರು ಕೇಳ್ತೀರಿ ಚಿನ್ನಬಣ್ಣ? ಅಂದರೆ ಈಗ ಪುರುಷೋತ್ತಮ ಮೂಡೋರು ಹೇಳಿದಾಗೆ ಯಾರಿಗೆ ಬರಲಿಲ್ಲ ಅಂತೇಳಿ ಪರ್ಟಿಕ್ಯುಲರ್ ಅವ್ರು ಬರಲಿಲ್ಲ ಅಂತ ನಾವು ಪ್ರತಿ ಮನೆಗೆ, ಈಗ ಯಾರು ಫಲಾನುಭವಿ ಪ್ರತಿ ಮನೆಗೆ ಹೋಗಿ ಸರ್ವೆ ಮಾಡುವಂತಲ್ಲ, ನಾವು ಆದಷ್ಟು ಅಲ್ಲಿ ಈಗ ಒಂದು ಅನುಷ್ಠಾನ ಸಮಿತಿ ಆಗಿದೆ, ಅದರ ಜಿಲ್ಲಾಧ್ಯಕ್ಷರು ನಮ್ಮ ತಾಲೂಕಿನವರೇ ಆಗಿದ್ದಾರೆ. ಅಂದರೆ ಈಗ ನಾವು ಈಗಾಗಲೇ ಹೆಚ್ಚಿನ ಅಲ್ಲಲ್ಲಿ ನಮ್ಮ ಕಾರ್ಯಕರ್ತರೊಟ್ಟಿಗೆ ಎಲ್ಲ ವಿಚಾರಿಸ್ತಾ ಇದ್ದೇವೆ. ಈಗ ಅವರು ಹೇಳಿದಂದ್ರೆ ಕಾನೂನು ತೊಡಕೆ ಇದೆ, ಕೆಲವು ಕಾನೂನು ತೊಡಕನ್ನು ನಮಗೆ ಒಬ್ಬೊಬ್ಬನಿಗೆ ಏನು ಸರಿಪಡಿಸುವ ಜವಾಬ್ದಾರಿ ನಿಮ್ಮ ಪಕ್ಷ ನಾಯಕರ ಮೇಲೆ ಇದೆ ಅಂತ ಸಂಕ್ಷಿಪ್ತವಾಗಿ ಕೊನೆಯ ಹಂತದಲ್ಲಿ 2 ಪಕ್ಷದವರಲ್ಲಿ ಹೇಳ್ತೀನಿ ನಾನು. ಈಗಾಗಲೇ ಸೋಮಶೇಖರ ನೇರಲ್ ಅವರು ನುಡಿದಂತೆ ಮೂಲಭೂತ ಸೌಕರ್ಯದ ಬಗ್ಗೆ ನಾವು ಗಣನೀಯವಾಗಿ, ಅಂದರೆ ಸಾಮಾಜಿಕ ಕಾರ್ಯಕರ್ತನಾಗಿ ನಾನು ಹೇಳ್ತೇನೆ, ಎಲ್ಲರೂ ಇದೇ ರಸ್ತೆಯನ್ನು ನೋಡಿ, ಇದೇ ಕಾಣ್ತಿರೋ ರಸ್ತೆ ಸ್ಟೇಟ್ ಹೈವೇ ಯಾಕೆ ಇನ್ನೂ ಸಹ ವಿಳಂಬವಾಗಿದೆ? 5 ವರ್ಷ ಕಳೀತು, ಅವರ ಟೈಮ್ 5 ವರ್ಷ ಅಂತೇಳಿ ಉಂಟು. ಅದೇ ಕರಿಕಲ ಟರ್ನಲ್ಲಿ ವರ್ಷಕ್ಕೆ ಎಷ್ಟೋ ಅಪಘಾತಗಳಾಗ್ತವೆ. ಇದೇ ನಾವು ಗ್ರಾಮ ಸಭೆಯಲ್ಲಿ ನಿರ್ಣಯ ಮಾಡಿದ್ದೇವೆ, ಸರ್ಕಾರಕ್ಕೆ ತಲುಪಿಸಬೇಕಂತ ಹೇಳಿದ್ದಾರೆ. ಯಾರು ಮಾಡಿದ್ದಾರೆ? ಇದು ಯಾಕೆ ಮಾಡುದಿಲ್ಲ? ಓಕೆ ಓಕೆ. ಯಾರು ಮಾತಾಡ್ತೀರಿ? ಬೇರೆ ಯಾರ ಒಪಿನಿಯನ್ ಉಂಟಾ? ಬೇರೆ ನಾನು ಮಾತಾಡಿಸೋದವರು ಹೇಳಿ. ಭಾಳ ವಿಚಾರಗಳನ್ನು ಎಲ್ಲ ಪಕ್ಷದವರು ಹಂಚಿಕೊಂಡ್ರು. ಆದರೆ ಈ ಪಂಜದಲ್ಲಿ ಈಗ ನಮಗೆ ದೇಶದಲ್ಲ, ನಮಗೆ ಗ್ರಾಮೀಣ ಭಾಗದಲ್ಲಿ ಅಭಿವೃದ್ಧಿ ಆಗಬೇಕು. ಒಂದು ರಸ್ತೆಗಳು ನೋಡಿ, ಇಲ್ಲಿ ನಿಡ್ಡಲದಿಂದ ಪೊಳಂಜಕ್ಕೆ ಸೇರ್ತದೆ, ಅದೊಂದು 5 ಕಿಲೋಮೀಟರ್. ಇಲ್ಲಿ ಶಾಸಕರು 30 ವರ್ಷ ಇದ್ರು, ಈ ರಸ್ತೆಯನ್ನು ಪೂರ್ತಿ ಮಾಡಲಿಕ್ಕೆ ಆಗಲಿಲ್ಲ. MP 40 ವರ್ಷ ಇದ್ರು, ಈ ರಸ್ತೆಯನ್ನು ಪೂರ್ತಿ ಮಾಡಲಿಕ್ಕೆ ಆಗಲಿಲ್ಲ. ಇದು ನಮ್ಮ ಅಭಿವೃದ್ಧಿ. ಅಲ್ಲಿ ಯಾರೇ ಆಗಲಿ, ಇಲ್ಲಿ ಅಂದರೆ ಅಲ್ಲಿ ಸ್ವಲ್ಪ ಬೇರೆ ಬೇರೆ ಪಕ್ಷದವರು ಇದ್ರೆ ಅಲ್ಲಿಗೆ ಅನುದಾನ ಇಲ್ಲ. ಒಂದು ಕುಡಿಯೋ ನೀರು ಜೇಜಾಮಿತ್ತು ನನ್ನ ವಾರ್ಡಿಗೆ ಇಲ್ಲೇ ಇಲ್ಲ. ನಾನು ಅಲ್ಲಿ ಕಾಂಗ್ರೆಸ್ ಪಂಚಾಯತ್ ಮೆಂಬರ್ ಅಂತ ಅಲ್ಲಿಗೆ ಇಲ್ಲೇ ಇಲ್ಲ. ಬಿಜೆಪಿಯವರು
ಮಾಡುದು ಕಾಂಗ್ರೆಸ್ನವರು ಹಾಗೆ ಮಾಡ್ತಾರಾ? ಎಲ್ಲ ಇಲ್ಲ ಇಲ್ಲ ನಾವು ಮಾಡುದಿಲ್ಲ. ನಾವು ಏನು ಮಾಡ್ತಾ ಇಲ್ಲ. ಆ ರಸ್ತೆ ನೋಡಿ, ಈಗ ಯಾರಾಗ್ಲಿ ಕಾಂಗ್ರೆಸ್ನವರು ಕೆಲಸ ಮಾಡುದಿಲ್ಲ ಅಂತ ನಮ್ಮ ಶಾಸಕರನ್ನು ಗೆಲ್ಲಿಸಿದ್ರು ಬಿಜೆಪಿಯನ್ನು. ಆಯ್ತು, ಈಗ ಇವರು ಮಾಡ್ಬೋದಿತ್ತಲ್ಲ 30 ವರ್ಷದಲ್ಲಿ ಮಾಡ್ಲಿಲ್ಲ ಯಾಕೆ ಸರ್? ಅಥವಾ ಎಂಪಿಗಳು 40 ವರ್ಷ ಇದ್ರು ಯಾಕೆ ಮಾಡ್ಲಿಲ್ಲ? ಗ್ರಾಮೀಣ ನಮ್ಮ ಒಂದು ರಸ್ತೆ ಅಲ್ಲ, ಎಲ್ಲ ಗ್ರಾಮೀಣ ಭಾಗದ ರಸ್ತೆಗಳು ಹದಗೆಟ್ಟೋಗಿದೆ. ಅದೇ ಕಾಂಗ್ರೆಸ್ ಮೆಂಬರ್ಗಳಿರುವ ಏರಿಯಾಕ್ಕೆ ನೀವು ಅನುದಾನ ಕೊಡೋದಿಲ್ಲ. ನೋಡಿ, ಈಗ ಅವರು ರಸ್ತೆಯ ಬಗ್ಗೆ ಹೇಳಿದರು. ನೀವು ಈ ರಾಜ್ಯ ಹೆದ್ದಾರಿಯನ್ನು ನೋಡಿರಬಹುದು. ಮೊದಲು ನಮ್ಮ ಯಡಿಯೂರಪ್ಪರ 2008ರಲ್ಲಿ ಯಡಿಯೂರಪ್ಪ ಸರ್ಕಾರ ಬರುವ ಮೊದಲು ಈ ರಸ್ತೆಗಳು ಹೇಗಿತ್ತು, ಆಮೇಲೆ ರಸ್ತೆಗಳು ಏನಾಗಿದೆ. ಈಗ ನಮ್ಮ ಗ್ರಾಮೀಣ ಭಾಗದಲ್ಲಿ ಈಗ ನೆಡ್ವಾಲ ರಸ್ತೆಯು ಅರ್ಧದವರೆಗೆ ಆಗಿದೆ, ಇನ್ನು ಅಲ್ಲಲ್ಲಿ ಬಾಕಿ ಆಗಿದೆ. ಮತ್ತು MP ಅವರಲ್ಲಿ ನಾವು ಗ್ರಾಮೀಣ ರಸ್ತೆಯ ಭಾಗಕ್ಕೆ ನಿರೀಕ್ಷೆ ಮಾಡೋದು ಬಹಳ ತಪ್ಪು. ಗ್ರಾಮೀಣ ಇದು MP ಅವರು ರಾಷ್ಟ್ರೀಯತೆಯ ಬಗ್ಗೆ ದೊಡ್ಡ ದೊಡ್ಡ ಯೋಜನೆಗಳನ್ನು ತರುವಂಥದ್ದು. ಗ್ರಾಮೀಣ ಭಾಗಕ್ಕೆ ಅವರು ಸಣ್ಣ 1 ಲಕ್ಷ 2 ಲಕ್ಷ ನಾವು ಕೇಳುವುದು ಕೂಡ ಇಲ್ಲ. ಅದು ಹಂಗಾರು ತರಲಿಲ್ಲ ಅಂತ ಅವರು ಹಂಗಾರು ತಂದಿದ್ದಾರೆ. ಮೇಲ್ಪಾಡಿ ರಸ್ತೆಗೆ ಬೇಕಾದಷ್ಟು ಅನುದಾನ ಕೊಟ್ಟಿದ್ದಾರೆ, ಅದು ಪೂರ್ತಿ ಆಗಲಿಲ್ಲ. ಆಮೇಲೆ ಇವರು ಜಲವಿಷನ್ನ ಬಗ್ಗೆ ಹೇಳಿದ್ರು, ನನ್ನ ವಾರ್ಡ್ಗೆ ಕೊಡಲಿಲ್ಲ ಅಂತ. ಜಲವಿಷನ್ ಅವರು ಒಂದು ಸರ್ವೆ ಮಾಡಿದ್ರು, ಯಾರ್ಯಾರಿಗೆ ಇಡೀ ಪಂಚಾಯತಿಗೆ ಬಂದು ಸರ್ವೆ ಮಾಡಿದ್ರು, ಯಾವ ಭಾಗಕ್ಕೆ ಎಷ್ಟು ಜನಗಳ ಬೇಡಿಕೆ ಇದೆ ಅಂತ. ಬೇಡಿಕೆಯ ಪಟ್ಟಿಯಲ್ಲಿ ಸೇರಿಸದ್ದು ಯಾರ ತಪ್ಪು? ಇವರು ಒಬ್ಬ ಮೆಂಬರ್ ಆಗಿ ಯಾರ ತಪ್ಪು? ಒಬ್ಬ ಮೆಂಬರ್ ಆಗಿ ಅವರ ವಾರ್ಡಿನ ಪಾರ್ಟಿಯನ್ನು ಸೇರಿಸದ್ದು ಯಾರ ತಪ್ಪು ಅಂತ ಅವ್ರು ಹೇಳಿ. ಸೇರಿಸಿದ್ರೆ ಅದನ್ನು ಬಿಡುವಂತ ಪ್ರಶ್ನೆ ಇಲ್ಲ. ಈಗ ಬರೀ ಇಡೀ ಇಲ್ಲಿ ಜಲವಿಷನ್ ಕೊಟ್ಟಲ್ಲಿ ಎಲ್ಲ ಬಿಜೆಪಿ ಅವರೇ ಕುಡಿಯುವುದಾ ನೀರನ್ನು? ಬಿಜೆಪಿ ಅವರೇ ಮಾತ್ರ ಈಗ ಜಲವಿಷನ್ ಕುಡಿಯುವ ನೀರನ್ನು ಕುಡಿಯುವುದಾ? ಅಲ್ಲ, ಎಲ್ಲಾ ಕಡೆ ಕೊಟ್ಟಿದ್ದಾರೆ. ನಮ್ಮ ಬೇಡಿಕೆಯನ್ನು ಸಲ್ಲಿಸುವಂತದ್ದು ಇವರು ಒಬ್ಬರ ಪಂಚಾಯತ್ ಮೆಂಬರ್ ಆಗಿ ಇವರು ಮಾಡಬೇಕಿತ್ತು. ಇವರ ವಾರ್ಡಿನ ಬೇಡಿಕೆಯನ್ನು ಇವರು ಸಲ್ಲಿಸಲಿಲ್ಲ, ಆಗ ಅದು ಪೆಂಡಿಂಗ್ ಆಗಿದೆ. ನೋಡಿ, ನಮ್ಮ ನಕ್ಷೆ ಮಾಡಿದ್ದಾರೆ. ಹಾಗಾದ್ರೆ ಯಾಕೆ ಬಿಟ್ಟು ಹೋಯಿತು? ಹಾಗೆ ಬಿಡ್ಲಿಕ್ಕೆ ಬರುವುದಿಲ್ಲ. ಎಲ್ಲ ಅನುದಾನ ಕೊಟ್ಟಿದ್ದಾರೆ. ಇದು ಅದರ ಯೋಜನೆ ಈಗ ಡಿಸೆಂಬರ್ ಒಳಗೆ ಅದು ಕಂಪ್ಲೀಟ್ ಆಗ್ತದೆ. ಸಂಕ್ಷಿಪ್ತವಾಗಿ ಕೊನೆಯದಾಗಿ ಈಗ ನಾವೇನು ನಮ್ಮ ಪಕ್ಷನ ಸಮರ್ಥನೆ ಮಾಡ್ತಕ್ಕಂಥ ಈಗ ಅವರವರ ಪಕ್ಷ ಚುನಾವಣಾ ಸಮಯದಲ್ಲಿ ಇದ್ದದ್ದೇ. ಎನಿವೆ, ಈಗ ಚುನಾವಣೆ ನಂತರ ನಾವೀಗ ಏನು ಪುರುಷೋತ್ತಮ ಮೂಡೂರು ಮತ್ತು ಜಿನ್ನಪ್ಪರ್ ಅವರು ಹೇಳಿದರೆ, ಅವರು ಊರಿನ ದೃಷ್ಟಿಯಿಂದ ಹೇಳಿದ್ದಾರೆ. ಚುನಾವಣೆ ನಂತರ ನಾನು BJP ಸ್ನೇಹಿತರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಕಾಂಗ್ರೆಸ್ನ ಸ್ನೇಹಿತರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಅವರು ಏನು ಹೇಳಿದ್ರೆ ಅದು ನಮಗೆ ಮ್ಯಾಕ್ಸಿಮಮ್ ನಮಗೆ ಏನು ಕಾನೂನು ತೊಡಕಿದ್ರೆ ಅದು ಅವರಿಗೆ ಅರ್ಥ ಮನವರಿಕೆ ಮಾಡಿಕೊಳ್ಬೋದು. ಆ ದೃಷ್ಟಿಯಲ್ಲಿ ನಾವು ಒಂದಾಗಿ ಈಗ ನಮ್ಮ ಊರಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮೇಲ್ದರ್ಜೆಗೆ ಇರಿಸ್ತಕ್ಕಂಥದ್ದು ಅಥವಾ ಅಂಚೆ ಇಲಾಖೆ ನಮ್ಮವರಿಗೆ ಬೇಕಾದ್ದು. ಅದಕ್ಕೆ ನಾವು ಒಟ್ಟಾಗಿ ಪ್ರಯತ್ನ ಮಾಡಬೇಕು. ಅದಕ್ಕೆ ಈಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಂಗ್ರೆಸ್ನ ಸದಸ್ಯರು ಮಿನಿಸ್ಟರ್ ಲೆವೆಲ್ ಕೆಲಸ ಮಾಡ್ಬೋದು, ಅಥವಾ BJP ಸರ್ಕಾರದ BJP ಸದಸ್ಯರು ಮಾಡ್ಬೋದು. ಅಂತ ಕೆಲಸ ಮಾಡಬೇಕು. ಅಂಚೆ ಇಲಾಖೆಯವರಿಗೆ ಕಳೆದ 34 ವರ್ಷದಿಂದ ಅವರ ಸ್ವಾಧೀನ ಜಾಗ ಇತ್ತು. ಅವರು ಅದರ ಬಗ್ಗೆ ಅಂಚೆ ಇಲಾಖೆ ಹೊರಡಬೇಕಷ್ಟೇ ಹೊರತು ಕಟ್ಟಡ ನಿರ್ಮಾಣಕ್ಕೆ ನಮ್ಮ ಪಂಚಾಯತ್ ವತಿಯಿಂದಾಗಲಿ ನಮ್ಮ ಮಾಡ್ಲಿಕ್ಕೆ ಬರುವುದಿಲ್ಲ. ಯಾರಾದ್ರೂ ಅಭಿಪ್ರಾಯಗಳಿದ್ರೆ ಸಂಕ್ಷಿಪ್ತವಾಗಿ ಹೇಳ್ತೀರಾ ನೀವು? ಕಾಂಗ್ರೆಸ್ ಪಕ್ಷದವರು ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾರೆ, ಅದರಿಂದ ಜನರಿಗೆ ಪ್ರಯೋಜನ ಆಗಿದೆಯೋ ಆಗಿಲ್ವೋ ಅಂತ. ಖಂಡಿತವಾಗಿ ಈ ಕ್ಷಣಕ್ಕೆ ಪ್ರಯೋಜನ ಆಗಿದೆ. ಇದು ಅದರ ದುರುಪಯೋಗ, ಅದರ ಅನಾಹುತ ಯಾವಾಗ ಬರ್ತದಂತೆ 1-2-3 ವರ್ಷದ ನಂತರ. ಅದನ್ನು ಈಗ ನಾವು ಅಂಕಿಅಂಶಗಳು ಹೇಳೋದಾದರೆ, ಈ ವರ್ಷ ಸಿದ್ದರಾಮಯ್ಯ ಮೊನ್ನೆ ಬಜೆಟ್ ಮಂಡಿಸಿದರು. ಈ ವರ್ಷದ ಗ್ಯಾರಂಟಿಗಾಗಿ 1,05,000 ಕೋಟಿ ಸಾಲ ಮಾಡ್ತೀವಿ ಅಂತ. ಈ ಇತಿಹಾಸದಲ್ಲಿ, ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ 1 ವರ್ಷಕ್ಕೆ 50,000 ಕೋಟಿಗಿಂತ ಜಾಸ್ತಿ ಯಾರೂ ಸಾಲ ಮಾಡಿಲ್ಲ. ಈ ಗ್ಯಾರಂಟಿ ಯೋಜನೆಗಾಗಲಿ 50,000 ಕೋಟಿ ಸಾಲ ಮಾಡಿದರೆ ಬಡ್ಡಿ ಎಷ್ಟಾಗ್ತದೆ ಅಂತ ಆಲೋಚನೆ ಮಾಡಬೇಕು. ಮತ್ತು 1 ಲಕ್ಷ ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಸೆಂಟ್ರಲಿ. ಅವರು ಈಗಾಗಲೇ ಹೇಳಿದ್ರು 240 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ, ಬರಲಿಕ್ಕೆ ಸಾಧ್ಯನೇ ಇಲ್ಲ. ಪ್ಲಸ್ ಅವರ ಅಲಯನ್ಸ್ನವರು ಅವರು ಗ್ಯಾರಂಟಿ ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ಯಾರೂ ಇರಲಿಲ್ಲ ಆ ಪಕ್ಷದ, ಇವರೇ ಮಾತ್ರ ಕಾಂಗ್ರೆಸ್ನವರು ಮಾತ್ರ ಮಾಡಿದ್ರು. ಅದರಿಂದ ಇದು ನಂಬಲಾಗದಂಥ ಒಂದು ಪೊಳ್ಳು ಭರವಸೆ. ಮಾತಾಡ್ತೀರಾ? ಕಾಂಗ್ರೆಸ್ನವರು ಒಟ್ಟು ಮೊದಲು ಇದು ಪೆಟ್ರೋಲಿಗೆ ಕಮ್ಮಿ ಮಾಡ್ತೇವೆ ಅಂತ ಹೇಳಿದ್ದಾರೆ, ಗ್ಯಾಸಿಗೆ 500 ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಇಷ್ಟುವರೆಗೆ ಕೊಡಲಿಲ್ಲ. ಯಾರು? ಕೇಂದ್ರದಲ್ಲಿ ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಇದೆ. ಬಿಜೆಪಿ ಅಲ್ಲ, ಕಾಂಗ್ರೆಸ್ನವರು ಹೇಳಿದ್ದಾರೆ ಕರ್ನಾಟಕದಲ್ಲಿ ಬಂದ್ರೆ ಮಾಡ್ತೇವೆ ಅಂತ. ಪೆಟ್ರೋಲ್ಗೆ ಕಮ್ಮಿ ಮಾಡಲಿಲ್ಲ, ಕಡಿಮೆ ಮಾಡುವಂತದ್ದು ಗ್ಯಾಸ್ಗೆ ಮಾಡಲಿಲ್ಲ, ಅಲ್ಲ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅವರು ಹೇಳಿದ್ದಾರೆ. ಮಾತಾಡಿ 35 ರೂಪಾಯಿಗೆ ಪೆಟ್ರೋಲ್ ಕೊಡ್ತೇವೆ ಅಂತ ಹೇಳಿದ್ದು ಬಿಜೆಪಿ. ಹೇಳಿ. ಸರಿ, ಮಾತಾಡಿ. ನೋಡಿ, ಡೀಸೆಲ್ ಮತ್ತೆ ಪೆಟ್ರೋಲ್ ಗ್ಯಾಸ್ ಇದೆಲ್ಲ ಕೇಂದ್ರ ಸರ್ಕಾರ ಸಂಬಂಧಪಟ್ಟ ವಿಷಯ. ನಾವಿರುವಾಗ 400 ರೂಪಾಯಿ 450 ರೂಪಾಯಿ ಗ್ಯಾಸ್ಗೆ ಈಗ 1,000 ರೂಪಾಯಿ ಜಾಸ್ತಿ ಆಗಿದೆ. ಈಗ ನಮ್ಮ ಮಿತ್ರ ಹೇಳಿದ್ರು ಆಗಿನ ಪರಿಸ್ಥಿತಿ ಹಾಗಿತ್ತು ಅಂತ. ಆಗಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಎಷ್ಟು ಕೆಲಸ ಮಾಡಬೇಕು ಅದನ್ನೆಲ್ಲ ಮಾಡಿದೆ. ಓಕೆ, ಯಾರು ಒಪಿನಿಯನ್ ಕೊಟ್ಟಿದ್ದೀರಾ? ಸರಿ, ಒಂದು ವಿಚಾರ, ಬಹುಶಃ 2 ವಿಚಾರಗಳು ಬಹಳ ಪ್ರಾಮುಖ್ಯವಾಗಿರುವಂಥದ್ದು. ಕೃಷಿಕರ ಸಮಸ್ಯೆ ನಿಮ್ಗೆ ಗೊತ್ತಿದೆ, ಬಹುಶಃ ಇಲ್ಲಿ ಪ್ರಸ್ತಾಪ ಆಗಲಿಲ್ಲ. ಈ ಅಡಿಕೆ ಹಳದಿ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಬಹುಶಃ ಇಲ್ಲಿಗೆ ಪಂಜಕ್ಕಿಯನ್ನು ಕೂಡ ಎಂಟ್ರಿ ಆಗಿದೆಯಲ್ಲ ನನಗೆ ಗೊತ್ತಿಲ್ಲ.
ಆದರೆ ಇನ್ನೇನು ಅದು ಯಾವಾಗ ಬರ್ತಾ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಒಂದು ದೀರ್ಘಕಾಲೀನವಾದ ಅಥವಾ ದೂರದೃಷ್ಟಿತ ಯೋಜನೆಗಳು ಬೇಕಾಗ್ತದೆ. ನಿಮ್ಮ ಅಭ್ಯರ್ಥಿಗಳಲ್ಲಿ ಹೇಗೆ ಮಾಡಿಸ್ತೀರಿ ಅಂತ ಶಾಸ್ತ್ರಿಗಳೇ, ನೀವು ಕೂಡ ಕೃಷಿಕರು? ನೈಜ ಸಮಸ್ಯೆ, ಯಾಕೆಂದರೆ ಅಡಿಕೆ ಹಳದಿ ಮತ್ತು ಎಲೆ ಚುಕ್ಕಿ ರೋಗ ಇನ್ನು ಮುಂದಿನ ದಿನಗಳು ಹೀಗೆ ವ್ಯಾಪಿಸಿದರೆ ನಮ್ಮ ಇಡೀ ಸುಳ್ಯ ತಾಲೂಕಿನ ಎಲ್ಲ ಕೃಷಿಕರು ನಾಶವಾಗುವ ಸ್ಥಿತಿ. ಆದರೆ ಪರ್ಯಾಯ ಬೆಳೆಗಳನ್ನು ನಾವು ಬೆಳೆಸಬೇಕು. ಈಗ ಹೇಳೋದಿದ್ರೆ ಕೊಕ್ಕೆಗೆ 300 ರೂಪಾಯಿ ಆಗಿದೆ, ರೈತ ಸಂತೋಷ ಪಡಬೇಕು. ಅಲ್ಲಿ ಹಳದಿ ಎಲೆ ರೋಗ ಇರುವ ಕ್ಷೇತ್ರದಲ್ಲಿ 300 ರೂಪಾಯಿಗೆ ಎಲ್ಲರೂ ಕೊಕ್ಕ ಬೆಳೆದಿದ್ದಾರೆ, 300 ರೂಪಾಯಿ ಸಿಗ್ತದೆ ಅಂತೇಳಿ ಸಂತೋಷ ಪಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಕೊಟ್ಟಂಥದ್ದು ಅಡಿಕೆಗೂ ನೋಡಿ, ಮೊದಲು ಕಾಂಗ್ರೆಸ್ ಇರುವಾಗ ಅಡಿಕೆಗೆ ಎಷ್ಟಿತ್ತು, ಬಿಜೆಪಿ ಇರುವಾಗ 600-700 ರೂಪಾಯಿ ಜಾಸ್ತಿ ಆದ್ದು ಕೇಂದ್ರ ಸರ್ಕಾರದಿಂದ. ಹೇಳ್ಬೋದು ಅಲ್ಲ, ಈಗ ಅವರು ಮಾಡಿದ್ದನ್ನು ನಾವು ಹಾಗೆ ಹೇಳುದಲ್ಲ, ನಾವು ಮಾಡಿದ್ದನ್ನು ನಾವು ಹಾಗೆ ಹೇಳುದು. ಓಕೆ ಓಕೆ ಓಕೆ, ಒಂದು ನಿಮಿಷ. ಈಗ ಇವರೆಲ್ಲ ಹೇಳಿದ್ರು ಕೊಕ್ಕೋಗೆ ಅಷ್ಟು ರೇಟ್ ಆಯಿತು, ಅಡಿಕೆ ಹೀಗೆ ಈ ರೇಟ್ ಆಯಿತು, ಅವರಿಂದಾಗಿ ಅಲ್ಲ. ನಿಜವಾಗಿ ಅಡಿಕೆಯನ್ನು ಈಗ ಕೇಂದ್ರ ಸರ್ಕಾರದಲ್ಲಿ ಕಂಟ್ರೋಲ್ ಮಾಡುವುದು ಅಮಿತ್ ಶಾ ಅವರ ಪುತ್ರ. ಇಡೀ ಈ ರೇಟು ಕಡಿಮೆ ಆಗ್ಲಿಕ್ಕೂ ಕಾರಣ ಏನು, ಈಗ ನಿಜವಾಗಿ ನಮ್ಮ ದೇಶದಲ್ಲಿ ಬೇಕಾದಷ್ಟು ಬಿಜೆಪಿ ನಾಯಕರು ಕಡಿಮೆ ಆಗಲಿಕ್ಕೆ ಕಾರಣ ಆದ್ರೆ ಅವತ್ತು ಹೆಚ್ಚಾಗ್ಲಿಕ್ಕೂ ಅವರೇ ಕಾರಣ ಅಲ್ವಾ ಅಂತ ಕೇಳಿದ್ರು. ಎಲ್ಲ ಅವರು ನಿಜವಾಗಿ ಅಡಿಕೆಯನ್ನು ಕಂಟ್ರೋಲ್ ಮಾಡುವುದೇ ಅವರ ಕೈಯಲ್ಲಿ ಇರುವುದು. ಸರಿ ಸರಿ ಸರಿ, ಚಿನ್ನಪ್ಪ ಸಂಕಟಕ್ಕೆ ಹೇಳಿ. ಯಾವುದೇ ಕೃಷಿ ವಸ್ತುವಿಗೆ ಅದು ರೇಟ್ ರೈಸ್ ಆಗೋದು ಅದು ಸರ್ಕಾರಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಏನೋ ಕೆಲ ಸಂದರ್ಭದಲ್ಲಿ ಆಮದು ರಫ್ತಿನ ಮೇಲೆ ಹೊಂದಿಕೊಂಡಿರ್ತದೆ. ಅಲ್ಲ, ನನ್ನ ಪ್ರಶ್ನೆ ಇರುವಂತದ್ದು ಇದ್ದದ್ದು, ನಾನು ಕೇಳಲಿಕ್ಕೆ ಹೊರಟದ್ದು ಯಾವ ಪ್ರಶ್ನೆ ಅಂತ ಹೇಳಿದ್ರೆ, ಈ ಒಂದು ಅಡಿಕೆ ಈ ಹಳದಿ ರೋಗಕ್ಕೆ ಸಂಬಂಧಪಟ್ಟಾಗಿ ಇಲ್ಲಿ ಬಿಜೆಪಿ ಸರ್ಕಾರ ಬಂದು ಹೋಗಿದೆ, ಕಾಂಗ್ರೆಸ್ ಸರ್ಕಾರ ಬಂದು ಹೋಗಿದೆ, ಒಂದಷ್ಟು ಮುಂಗೈಗೆ ಬೆಲ್ಲ ಹಚ್ಚುವಂತ ಕೆಲಸವನ್ನು ಎರಡೂ ಸರ್ಕಾರಗಳು ಮಾಡಿವೆ. ಒಂದು ಶಾಶ್ವತ ಪರಿಹಾರವಾಗಿ ಏನು ಪರ್ಯಾಯ ವ್ಯವಸ್ಥೆ ಆಗಿದೆ ಅಂತ ಈಗಾಗಲೇ ವಿಜ್ಞಾನಿಗಳದನ್ನು ಯಾವುದರ ಬಗ್ಗೆ ಹೇಗೆ ಬರ್ತದೆ ಆ ರೋಗ ಅಂತೇಳಿ ಇನ್ನೂ ಕೂಡ ತುಂಬ ವರ್ಷದಿಂದ ಕೆಲಸದಲ್ಲಿ ಸುಲಭಣ. ನೀವು ಹೇಳಿದಾಗೆ ಈಗ ಅದೊಂದು ಪರ್ಯಾಯ ವ್ಯವಸ್ಥೆ, ಈಗ ಹಳದಿ ರೋಗ ಏನು ಪರ್ಯಾಯ ವ್ಯವಸ್ಥೆ ಆಗಬೇಕಿತ್ತು, ಇಷ್ಟವರೆಗೆ ಆಗಲಿಲ್ಲ. ಈಗಾಗಲೇ ನಮ್ಮ ಮಿತ್ರ ಸೋಮಶೇಖರ್ ಹೇಳಿದರು, ಅಂದರೆ ಚುನಾವಣೆಗೆ ಇರುವಂತಹ ಉತ್ಸಾಹ ಮತ್ತೆ ನಮ್ಮಲ್ಲಿ ಇಲ್ಲ. ಇದೇ ರೀತಿ ಅಂದರೆ ನಾವು ಎಲ್ಲರೂ ಈಗ ಮಾತ್ರ ನಾವು ಅದಕ್ಕೆ ಅಲ್ಲಿ ಮಾಡ್ತೇವೆ, ಇಲ್ಲಿ ಕಂಪನಿಯನ್ನು ತರಿಸ್ತೇವೆ ಅಂತ ಹೇಳ್ತೇವೆ ಅಲ್ಲದೆ, ಮತ್ತೆ ಯಾರನ್ನು ಒಂದು ಒಟ್ಟುಗೂಡಿಸಲಿಕ್ಕೆ ನಾವು ಅಸಮರ್ಥರಾಗ್ತಾ ಇದ್ದೇವೆ. ಆದ ಕಾರಣ ನಮಗೆ ಇದನ್ನು ಒಂದು ಸರಿದೂಗಿಸಲಿಕ್ಕೆ ಕಷ್ಟ ಆಗ್ತಾ ಇದೆ. ಇನ್ನೊಂದು ಬಹಳ ಮುಖ್ಯವಾದಂಥದ್ದು, ಬಹುಶಃ ಕೇಂದ್ರ ಮಟ್ಟದಲ್ಲಿ ಈ MP ಚುನಾವಣೆ ಆದ ಕಾರಣ ನಮ್ಗೆ ಗೊತ್ತಿದೆ, ರೈಲ್ವೆ ಟ್ರ್ಯಾಕ್ ಹಾದು ಹೋಗದ ಒಂದು ತಾಲೂಕೀಗ ಸುಳ್ಯ ಪಕ್ಕದಲ್ಲಿ ಹಾಗೆದು ಹೋಗ್ತಾ ಇತ್ತು, ಅದೀಗ ಕಡಬ ತಾಲೂಕಿಗೆ ಸೇರಿದೆ. ಈ ರೈಲ್ವೆ ಯೋಜನೆಗಳಲ್ಲೂ ಕೂಡ ಸುಳ್ಯ ವಿಧಾನಸಭಾ ಕ್ಷೇತ್ರವನ್ನು ಮಾಡಬೇಕು. ಒಂದು ಹಂತದಲ್ಲಿ ಒಂದಷ್ಟು ಕೆಲಸಗಳಾಯ್ತಾ, ಕಾಣಿಯೂರು ಕಾಂಜಂಗಾಡು, ಆದರೆ ಯಾವುದೇ ಹಂತದಲ್ಲಿ ಅದು ಮುಂದೆ ಹೋಗಲಿಲ್ಲ. ಅದಕ್ಕೆ ಸಂಬಂಧಪಟ್ಟಾಗೆ ನೀವು ನಿಮ್ಮ ಅಭ್ಯರ್ಥಿಗೆ ಒಂದು ಫೀಡ್ಬ್ಯಾಕನ್ನು ಮಾಡಿ ಅದನ್ನು ಮಾಡಿಸುವ ಜವಾಬ್ದಾರಿಯನ್ನು ತಗೊಳ್ತೀರಾ ಅಂತ. ಇದು ಈ ಸಂಜಕ್ಕೆ ಅಂತ ಹೇಳಿದಲ್ಲ ನಾನು, ಒಟ್ಟು ಖಂಡಿತವಾಗಿ ಅದೊಂದು ನಮ್ಮ ಇಡೀ ಇದರಲ್ಲಿರುವಂಥ ನಮ್ಮ ಒಂದು ತಾಲೂಕು ಮಾತ್ರ ಒಂದು ರೈಲ್ವೆ ಇದು ಹಾದು ಹೋಗದ ಇರುವಂಥ ಒಂದು ತಾಲೂಕು. ಈಗಾಗಲೇ ನಮ್ಮ ತಾಲೂಕಿನವರೇ ಒಂದು ಮುಖ್ಯಮಂತ್ರಿ ಆಗಿದ್ದರು, ಅದೇ ರೀತಿ ಒಂದು ನಮ್ಮ ರೈಲ್ವೆ ಸಂಸದರಾಗಿದ್ದರು DV ಸದಾನಂದ ಗೌಡರು. ಅವರಿಗೆ ಖಂಡಿತವಾಗಿ ಆ ಒಂದು ಮನಸ್ಸಿದ್ರೆ ಖಂಡಿತ ಆ ಹೊತ್ತಿಗೆ ಮಾಡಿಸಬಹುದಿತ್ತು. ಅದಕ್ಕೆ ಅವರ ಪ್ರಯತ್ನವೇ ಆಗಲಿಲ್ಲ. ಈಗ ಕೇವಲ ಹೇಳ್ತಾರೆ ಈಗ ಅಂದರೆ ಅರಣ್ಯ ಇಲಾಖೆಯವರು ಅದಕ್ಕೆ ಒಪ್ಪಿಕೊಳ್ಳುವುದಿಲ್ಲ ಅಂತ. ಯಾವ ಕೆಲಸಕ್ಕೆ ಒಂದು ಯಾವುದರನ್ನು ದೂಡಿ ಹಾಕುವಂಥ ಪರಿಸ್ಥಿತಿ ಆಯಿತು. ವಿನೋದ್ರೆ ಇದಕ್ಕೆ ಕಾಮೆಂಟ್ ಮಾಡಿ, ರೈಲ್ವೆ ಯೋಜನೆ ಬಗ್ಗೆ. ಖಂಡಿತವಾಗಿಯೂ ನಮ್ಮ ಮುಂದಿನ ಬ್ರಿಜೇಶ್ ಚೌಟ ಮುಂದೆ ಖಂಡಿತ ಕೂಡ ಸಂಸದರಾಗ್ತಾರೆ. ಅವರಲ್ಲಿ ನಮ್ಮ ಪಕ್ಷದ ನಾಯಕರುಗಳೆಲ್ಲ ಕೂತ್ಕೊಂಡು ಈ ಭಾಗದೆಲ್ಲ ಜನತೆ ಚರ್ಚೆ ಮಾಡಿ ಖಂಡಿತ ಈ ಭಾಗದಲ್ಲಿ ಅದನ್ನು ಮಾಡಲಿಕ್ಕೆ ಪ್ರಾಮಾಣಿಕದ ಪ್ರಯತ್ನ ಈ ಭಾಗದಿಂದ ಕೂಡ ನಾವು ಮಾಡ್ತೇವೆ. ಸರಿ, ಓಕೆ. ಯಾರಾದರೂ ಕಮೆಂಟ್ ಮಾಡ್ತೀರಾ ಲಾಸ್ಟ್ ಕೊನೆಯದಾಗಿ? ಇಲ್ಲ ಅಲ್ಲ, ಓಕೆ. ಕೊನೆಯದಾಗಿ ನಮಗೆ ಗೊತ್ತಿದೆ ಸುಳ್ಯ, ನಾನು ಆರಂಭದಲ್ಲಿ ಪ್ರಸ್ತಾಪ ಮಾಡಿದ್ದೆ, ಸುಳ್ಯ ವಿಧಾನಸಭಾ ಕ್ಷೇತ್ರ ಅದು ಮೀಸಲ ಕ್ಷೇತ್ರ ಆಗಿದೆ ಅಂತ. ಕಳೆದ 60 ವರ್ಷಗಳಿಂದ 6 ದಶಕದಿಂದ ಇತ್ತೀಚೆಗೆ ಮತ್ತು ಕೆಲವು ವರ್ಷಗಳ ಹಿಂದೆ ಕೂಡ ಇಂಥ ಒಂದು ಹೋರಾಟ ಆಂದೋಲನದ ಕೂಗು ಕೂಡ ಬಂದಿತ್ತು. ಈ ಮೀಸಲು ಕ್ಷೇತ್ರ ಅಂದರೆ ರೊಟೇಷನ್ ಆಗಬೇಕು, ಅಂದರೆ ಇತರ ಕ್ಷೇತ್ರದ ದಲಿತರಿಗೂ ಅವಕಾಶ ಸಿಗಬೇಕು ಅಂತ ರೊಟೇಷನ್ ಆಗಬೇಕು ಎಂದ ಕೂಗು ಇದ್ದಿದೆ. ನಿಮ್ಮ ಸಂಕ್ಷಿಪ್ತವಾದ ಒಪಿನಿಯನ್ನ ತಗೊಳ್ತಾ ಇದ್ದೇನೆ, ಏನೇನು ಸತ್ಯ. ಯಾಕಂದರೆ ಸಂವಿಧಾನದಲ್ಲಿ ಇದೆ ಅದು ಬದಲಾವಣೆ ಆಗಬೇಕಿತ್ತು ಅಂತ. ಯಾಕೆಂದರೆ ರಾಜಕೀಯ ಇಚ್ಛಾಶಕ್ತಿ ಅದಕ್ಕೆ ಕಾರಣ. ಯಾಕೆಂದರೆ ಒಂದು ಕ್ಷೇತ್ರದಲ್ಲಿ ಮೀಸಲಾತಿದ್ದರೆ ಅದನ್ನು ಬದಲಾವಣೆ ಮಾಡಲಿಕ್ಕೆ ಉಳಿದ ಇತರ ಬಿಟ್ಟು ಕೊಡಲಿಕ್ಕೆ ತಯಾರಿರುವುದಿಲ್ಲ. ಆದ ಕಾರಣ ಬದಲಾವಣೆ ಆಗೋದು ಒಳ್ಳೆಯದು. ಯಾಕಂದರೆ ಸಮಸ್ಯೆಗಳು ಬರಬಹುದು ಅದರ ನಂತರ. ಮೀಸಲು ಕ್ಷೇತ್ರ ಬದಲಾವಣೆ ಆಗಬೇಕಂತ ಎಲ್ಲರ ಕೂಗು, ನಿಜವಾಗಿ ಅದು ಆಗಲೇಬೇಕು. ಇದಕ್ಕೆ ಪ್ರತಿಯೊಬ್ಬರು ಉಂಟು, ಪ್ರತಿ ಮತದಾರನು ಇದು ಮೀಸಲು ಕ್ಷೇತ್ರ ಹೋಗಬೇಕು, ಸಾಮಾನ್ಯ ಕ್ಷೇತ್ರ ಬರಬೇಕೆ ಅಂತ ಹೇಳಿ ಪ್ರತಿಯೊಬ್ಬರು ಒಪ್ಪಿಗೆ ಇದೆ. ಮಾತಾಡ್ತೀರಿ? ಓಕೆ, ಸರಿ. ಬಹುಶಃ ಮೀಸಲು ಕ್ಷೇತ್ರ 100ಕ್ಕೆ 100 ಹೋಗ್ಬೇಕು. ಯಾಕಂದ್ರೆ ಮೀಸಲು ಕ್ಷೇತ್ರ ಇದಕ್ಕಿಂತ ಮೊದಲೇ ಹೋಗಬೇಕಾಗಿತ್ತು. ಆದರೆ ಸುಳ್ಯದವರ ಇದು ಏನೋ ಒಂದು ಜಾಡ್ಯ ಸುಳ್ಯದವರಿಗೆ
ಇರಲಿ ನಾವು ಏನು ತೊಂದರೆ ಇಲ್ಲಲ್ಲ, ನಡೀತದೆ. ಆ ರೀತಿ ಒಂದು ಬೇಜವಾಬ್ದಾರಿತನದಿಂದ ಇಷ್ಟವರೆಗೆ ಸರಿ ಸರಿ ಬಹುಶಃ ಅನೇಕ ವಿಚಾರಗಳು ಬಹುಶಃ ಬೇರೆ ಅಭಿಪ್ರಾಯ ಇಲ್ಲ ಅಂತ ಭಾವಿಸಿದ್ದೇನೆ. ಆತ್ಮೀಯ ವೀಕ್ಷಕರೇ, ಉಭಯ ಪಕ್ಷಗಳ ನಾಯಕರು, ರಾಷ್ಟ್ರೀಯ ಪಕ್ಷಗಳಾದ BJPಯ ನಾಯಕರು ಮತ್ತು ಕಾಂಗ್ರೆಸ್ನ ನಾಯಕರು ಯಾವ ಕಾರಣಕ್ಕಾಗಿ ಅವರ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು, ಏನು ಮಾಡ್ತೇವೆ ಎನ್ನುವಂತಹ ಭರವಸೆಯನ್ನು ನೀಡಿದ್ದಾರೆ. ಅದೇ ರೀತಿ ಕಾರ್ಯಕರ್ತರು ಕೂಡ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಸಾಮಾಜಿಕ ಹೋರಾಟಗಾರರು ಈ ಪಂದ್ಯದ ಬಗ್ಗೆ ಇರ್ಬೋದು, ಸುಳ್ಯದ ಬಗ್ಗೆ ಇರ್ಬೋದು, ಈ ಕ್ಷೇತ್ರದ ಬಗ್ಗೆ ತಮ್ಮ ವಿಷನನ್ನು ಕೂಡ ಮುಂದಿಟ್ಟಿದ್ದಾರೆ. ಇದನ್ನು ವೀಕ್ಷಣೆ ಮಾಡ್ತಾ ಇರುವಂತಹ ಸಾವಿರಾರು ವೀಕ್ಷಕರು ಖಂಡಿತವಾಗಿ ಪ್ರಬುದ್ಧರಿದ್ದೀರಿ ಅಂತ ನಾವು ಕೂಡ ಭಾವಿಸಿದ್ದೇವೆ. ಅವರು ಏನು ಹೇಳಿದ್ದಾರೆ ಖಂಡಿತವಾಗಿಯೂ ಅದನ್ನು ಮತದಾರರ ಬಳಿ ಅವರು ಬಂದಾಗ ಪ್ರಶ್ನೆ ಮಾಡುವಂಥ, ಅಭ್ಯರ್ಥಿಗಳು ಬಂದಾಗ ಪ್ರಶ್ನೆ ಮಾಡುವಂಥ, ಅಥವಾ ಗೆದ್ದ ಅಭ್ಯರ್ಥಿಯೊಂದಿಗೆ ಸಂಸದರೊಂದಿಗೆ ಪ್ರಶ್ನೆ ಮಾಡುವಂಥ ಒಂದು ಮನೋಭಾವನೆಯನ್ನು ಎಲ್ಲರೂ ಕೂಡ ಬೆಳೆಸಿಕೊಳ್ಳಬೇಕು ಎನ್ನುವುದು ನಮ್ಮ ಆಶಾಭಾವನೆ ಕೂಡ. ಏಪ್ರಿಲ್ 26ರಂದು ನಡೆಯುವಂತಹ ಈ ಲೋಕಸಭಾ ಚುನಾವಣೆ ಏನಿದೆ, ಎಲ್ಲರೂ ಕೂಡ ಕಡ್ಡಾಯವಾಗಿ ಮತದಾನ ಮಾಡಿ ಆ ಮೂಲಕ ಪ್ರಜಾಪ್ರಭುತ್ವದ ಹಬ್ಬವನ್ನು ಯಶಸ್ವಿಗೊಳಿಸೋಣ. ಈ ಕ್ಷೇತ್ರಕ್ಕೆ ಕೂಡ ಒಳ್ಳೆಯದಾಗಲಿ ಎನ್ನುವ ಆಶಯದೊಂದಿಗೆ ಇಲ್ಲಿ ಬಂದಿರುವಂಥ ಉಭಯ ಪಕ್ಷಗಳ ನಾಯಕರಿಗೆ, ಕಾರ್ಯಕರ್ತರಿಗೆ, ಸಾಮಾಜಿಕ ಹೋರಾಟಗಾರರಿಗೆ, ಜಾಗೃತ ಮತದಾರ ಬಾಂಧವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಮತ್ತೊಂದು ಕ್ಷೇತ್ರದಲ್ಲಿ ಚುನಾವಣಾ ಕುರುಕ್ಷೇತ್ರದ ಮೂಲಕ ಭೇಟಿಯಾಗೋಣ. ಈಶ್ವರ ವಾರಣಾಸಿ, ಮಧು ಪಂಜಾ, ರಕ್ಷಿತ್ ಕುಕ್ಕುಜಡಕ ಮತ್ತು ಕೌಶಿಕ್ ಬಳ್ಳಕ್ಕ ಜೊತೆ ದುರ್ಗಾಕುಮಾರ್ ನಾಯಕರೇ, ಸುದ್ದಿ ನ್ಯೂಸ್, ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.